ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡ್ತಾ ಇರೋದೇ ಈ ಚರ್ಮ. ಪ್ರತಿನಿತ್ಯ ಈ ಒಂದು ಡಸ್ಟ್ಗೆ, ಎನ್ವಿರಾನ್ಮೆಂಟ್ಗೆ ಎಕ್ಸ್ಪೋಸ್ ಆಗ್ತಾನೆ ಇರುತ್ತೆ. ಅದರಿಂದ ಎಷ್ಟೋ ಒಂದು ಇನ್ಫೆಕ್ಷನ್ಗೆ ನಮ್ಮ ದೇಹ ಎಕ್ಸ್ಪೋಸ್ ಆದ್ರೂ ಕೂಡ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ದೇಹನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಈ ಸ್ಕಿನ್. ಯಾವಾಗ ಅದೇ ಒಂದು ಸ್ಕಿನ್ ಅಲ್ಲೇ ಅಲರ್ಜಿ ಅನ್ನೋದು ಹುಟ್ಕೊಳ್ತಾ ಇದೆ ಅಂದ್ರೆ ತುಂಬಾ ಕಾಮನ್ ಆಗಿ ಇಫೆಕ್ಟ್ ಆಗ್ತಕ್ಕಂಥ ಒಂದು ಅಲರ್ಜಿ ಅಂದ್ರೆ ಅಲರ್ಜಿಕ್ ಆರ್ಟಿಕೇರಿಯಾ ಅಂತ ಕರಿತೀವಿ. ಈ ಒಂದು ಅಲರ್ಜಿಕ್ ಆರ್ಟಿಕೇರಿಯಾ ಒಂದು ಕಂಡೀಷನ್ ಅಲ್ಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಒಂದು ರೆಡ್ ರ್ಯಾಷಸ್ ಆಗ್ತಾ ಇರುತ್ತೆ ದೇಹದ ಮೇಲೆ. ಆ ರ್ಯಾಷಸ್ ಎಲ್ಲೆಲ್ಲಾಗಿದೆ ಅಲ್ಲಿ ತುಂಬಾನೇ ಇಚ್ಚಿಂಗ್ ಆಗಿರ್ಬೋದು, ಬರ್ನಿಂಗ್ ಸೆನ್ಸೇಷನ್ ಅದು ಕಾಡ್ತಾ ಇರುತ್ತೆ. ಆ ಒಂದು ಬರ್ನಿಂಗ್ ಸೆನ್ಸೇಷನ್ ಇಂದ ಕಂಟಿನ್ಯೂಸ್ ಆಗಿ ಇರಿಟೇಷನ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದ್ರೆ ಕೆಂಪದಾಗಿ ದದ್ದೆಗಳಾಗ್ತಾ ಇದೆ. ಎಲ್ಲಿ ಆ ಒಂದು ದದ್ದೆಗಳು ಕಾಡ್ತಾ ಇದೆ ಆ ಒಂದು ಭಾಗದಲ್ಲಿ ತುಂಬಾನೇ ತುರಿಕೆ ಅಥವಾ ನವೆ ಅನ್ನೋದು ಕಾಡ್ತಾ ಇದೆ. ಆ ಒಂದು ನವೆಯಿಂದ ತುಂಬಾ ಉರಿ ಕೂಡ ಆ ಒಂದು ಜಾಗದಲ್ಲಿ ಕಾಡ್ತಾ ಇದೆ. ಸೊ ಈ ತರ ಒಂದು ಸಿಂಪ್ಟಮ್ಸ್ ಅಲರ್ಜಿಕ್ ಆರ್ಟಿಕೇರಿಯಲ್ಲಿ ನೋಡ್ತಾ ಬರ್ಬೋದು. ಆ ತರ ಸಮಸ್ಯೆಯಿಂದ ಬಳಲ್ತಾ ಇರೋ ಪೇಷಂಟ್, ಎಷ್ಟೋ ಜನ ಪೇಷಂಟ್ ಎಕ್ಸಾಂಪಲ್ ನೋಡ್ತಾ ಇರ್ತೀವಿ. 8 ವರ್ಷ ಆಯ್ತು ಸರ್, ಈಗ 10 ವರ್ಷ ಆಯ್ತು. ಸೊ ಪ್ರತಿನಿತ್ಯ ಬರ್ತಾನೆ ಇದೆ, ಬಂದಾಗ್ಲೆಲ್ಲ ಮಾತ್ರೆ ಯೂಸ್ ಮಾಡ್ತೀನಿ, ಆ ಟ್ಯಾಬ್ಲೆಟ್ ತಗೊಂಡಾಗ ಆರಾಮಾಗುತ್ತೆ, ಮತ್ತೆ ಶುರು ನಿಜವಾಗ್ಲು. ಎಷ್ಟೋ ಜನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇರೋದು ನೋಡ್ತಾ ಇದೀವಿ. ಅಷ್ಟ್ರ ಮಟ್ಟಿಗೆ ಆ ಕಾಯಿಲೆ ಬೆಳೀತಾ ಇರೋದು ಕೂಡ ನೋಡ್ತಾ ಇದೀವಿ. ಸೊ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇನ್ನೂ 1 ತಿಂಗಳಲ್ಲೋ 2 ತಿಂಗಳಲ್ಲಿ ಒಂದ್ಸಲ ಬರ್ತಾ ಇತ್ತು. ಈಗ ಹೇಗಾಗಿದೆ ಅಂದ್ರೆ ಪ್ರತಿದಿನ ಬರುತ್ತೆ ಸರ್, ಪ್ರತಿದಿನ ಮಾತ್ರೆ ಯೂಸ್ ಮಾಡ್ಲೇಬೇಕು ನಾನು. ಅಷ್ಟ್ರ ಮಟ್ಟಿಗೆ ಕಾಮನ್ ಆಗಿ ಆ ಒಂದು ಕಾಯಿಲೆಗೆ ಸೊ ಇದು ಲೈಫ್ ಲಾಂಗ್ ತಗೊಳ್ಳೇಬೇಕು ನಾನು ಮಾತ್ರೆ ಅನ್ನೋ ತರ ಅಡಿಕ್ಷನ್ ಲೆವೆಲ್ಗೆ ಪೇಷಂಟ್ ಹೋಗ್ತಾ ಇರೋದು ನೋಡ್ತಾ ಇದೀವಿ. ಈಗ ಇಂಥ ಒಬ್ಬ ಪೇಷಂಟ್ ಅಂದ್ರೆ ನೀವು ಹೇಳಿದ್ರ ಅಡಿಕ್ಷನ್ ಲೆವೆಲ್ಗೆ ಹೋಗಿರತಕ್ಕಂಥ ಪೇಷಂಟ್, ಇಂಥ ಒಬ್ಬ ಪೇಷಂಟ್ ನಮ್ಮ ಹೋಮಿಯೋಪತಿಗೆ ಬಂದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಕೊಡುವ ಚಿಕಿತ್ಸೆಯಿಂದ ಒಂದು ಅವರಿಗೆ ಈ ಅಡಿಕ್ಷನ್ ಇಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗತ್ತಾ? ಹೌದು. 2 ಅವರ ಅಲರ್ಜಿಯನ್ನ ನೀವು ಪರಿಹಾರ ಮಾಡಕ್ ಸಾಧ್ಯ ಇದೆಯಾ? ನಿಜ. ಯಾಕಂದ್ರೆ ನೀವಂತಲ್ಲ, ಪ್ರತಿಯೊಬ್ಬ ಪೇಷಂಟ್ ಇದನ್ನ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಯಾಕಂದ್ರೆ ಕ್ಲಿನಿಕಲ್ ವಿಸಿಟ್ ಆದಾಗ ಪೇಷಂಟ್ ಇರೋದು ಕಾಯಿಲೆಯಿಂದ ಹೊರಗೆ ಬರ್ತೀನ, ಯಾಕಂದ್ರೆ ಆ ಕಾಯಿಲೆಯಿಂದ ಅಷ್ಟು ಬೇಸತ್ತು ಅಷ್ಟು ಟ್ಯಾಬ್ಲೆಟ್ ಗಳನ್ನ ತಗೋತಾ ಇರೋದು ನೋಡ್ತಾ ಇದೀವಿ. ಈ ಒಂದು ಎಡಿಕ್ಷನ್ ಲೆವೆಲ್ಗೆ ಯಾರು ರೀಚ್ ಆಗ್ತಾ ಇದ್ದಾರೆ ಆ ತರ ಪೇಷಂಟ್ ಅಲ್ಲಿ ಡೇ 1 ಈಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹೋಮಿಯೋಪತಿ ಅಂದಾಗ ಸಡನ್ ಆಗಿ ಆ ಇಂಗ್ಲಿಷ್ ಮಾತ್ರೆಗಳನ್ನ ಬಿಡಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ದೇಹಕ್ಕೆ ಹ್ಯಾಬಿಚುವೇಟ್ ಆಗಿದೆ ಅಂದಾಗ ಸಡನ್ ಆಗಿ ಬಿಡಿಸೋದಕ್ಕಾಗೋದಿಲ್ಲ. ಆ ಒಂದು ಮಾತ್ರೆಗಳ ಜೊತೆಗೆ ನಮ್ಮ ಮೆಡಿಸಿನ್ಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೈಮಲ್ಟೇನಿಯಸ್ಲಿ ಒಳಗಡೆ ಏನ್ ಕಾರಣಗಳಿದೆ ಅದನ್ನ ಸರಿಪಡಿಸೋದಕ್ಕೆ ನಮ್ಮ ಮಾತ್ರೆಗಳಿಂದ ಹೆಲ್ಪ್ ಆಗ್ತಾ ಇರುತ್ತೆ. ಯಾವ ರೀತಿ ಅವನ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಅಪ್ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಅನ್ನೋದು ಬೆಳೀತಾ ಹೋಗುತ್ತೆ. ಈ ಒಂದು ಮಾತ್ರೆಯ ಡೋಸೇಜ್ ಹಂತ ಹಂತವಾಗಿ ಕೂಡ ಕಮ್ಮಿ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಒಂದಿನ ಈ ರೀತಿ ಬರುತ್ತೆ, ಆ ಮಾತ್ರೆ ತಗೊಳ್ಳದೇ ಇದ್ರು ಕೂಡ ನಾನು ಆರಾಮಾಗಿರ್ತಾ ಇದ್ದೀನಿ ಅನ್ನೋ ಸ್ಥಿತಿಗೂ ಕೂಡ ಹೋಗ್ತಾ ಇದೆ. ಸೊ ಈ ರೀತಿ ಆ ಒಂದು ಕಾಯಿಲೆಯಿಂದ ಮಾತ್ರೆಗಳನ್ನ ಹಂತ ಹಂತವಾಗಿ ಬಿಡಿಸೋದ್ರ ಜೊತೆಗೆ ಆ ಸಮಸ್ಯೆಯಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡ್ತಾ ಬರ್ಬೋದು. ಅದ್ರ ಜೊತೆಗೆ ಈ ತರ ಒಂದು ಕಾಯಿಲೆಗಳು ಕಾಣಿಸಿದಾಗ ಎಷ್ಟೋ ಜನ ಡಯಾಗ್ನೋಸ್ ಮಾಡೋದ್ರಲ್ಲೂ ಕೂಡ ಫೇಲ್ ಆಗ್ತಾ ಇರ್ತಾರೆ. ಕೆಂಪು ದದ್ದೆ ಬಂದಿದೆ, ಮೆಡಿಕಲ್ಗೆ ಹೋದೆ, ಮಾತ್ರೆ ತಗೊಂಡೆ, ಆದ್ರೆ ಯಾಕೆ ಬರ್ತಾ ಇದೆ, ಈ ಕಾಯಿಲೆ ಏನು ಅನ್ನೋದೇ ಕೂಡ ಎಷ್ಟೋ ಜನರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಈ ತರ ಕಾಯಿಲೆ ಇರೋದು ಕಾಣಿಸ್ಕೊಂಡಾಗ ಅದರದೇ ಆದ ಒಂದಿಷ್ಟು ರಕ್ತ ಪರೀಕ್ಷೆ ಕೂಡ ನಾವು ಮಾಡಿಸ್ತಾ ಇರ್ತೀವಿ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕೆ. ಸೊ ಒಂದು ದೇಹದಲ್ಲಿ CRP ಅಂತ ಕರಿತೀವಿ, ಅಂದ್ರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. ದೇಹದಲ್ಲಿ ಇನ್ಫೆಕ್ಷನ್ ರೇಟ್ ಯಾವಾಗ ಬೆಳೆಯೋದಕ್ಕೆ ಶುರು ಆಗ್ಬಿಡುತ್ತೆ ಆ ಒಂದು CRP ಲೆವೆಲ್ ಪಾಸಿಟಿವ್ ಅಥವಾ ಜಾಸ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗೋದು. ಹಾಗಾಗಿ ನಾರ್ಮಲ್ ವ್ಯಾಲ್ಯೂಸ್ ನೋಡೋದಾಗಿದ್ರೆ CRP ಇದು 0 ಇಂದ ಅಪ್ ಟು 6 ವರೆಗೂ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. ಯಾವಾಗ 6 ಬಿಯಾಂಡ್ ಅಂದ್ರೆ ಬೆಳೀತಾ ಇದೆ ಅನ್ನೋ ಒಂದು ಕಂಡೀಷನ್ ಈ ಒಂದು ದೇಹದಲ್ಲಿ ಇನ್ಫೆಕ್ಷನ್ ಇದ್ದಾಗ ನೋಡ್ತಾ ಇರೋದು. 2ನೇದಾಗಿ ಬಂದ್ಬಿಟ್ಟು ESR ಅಂತ ಹೇಳ್ತೀವಿ, ಅಂದ್ರೆ ಎರಿಥ್ರೋಸೈಟಿಕ್ ಸೆಗ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. ಜನರಲಿ 0 ಇಂದ 20 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡೋದು. 20ಗಿಂತಲೂ ಎಕ್ಸೀಡ್ ಆಗ್ತಾ ಇದೆ, ಹಾಗೆ ಒಂದು ಬೆಳೀತಾ ಇದೆ ಒಂದು ESR ಲೆವೆಲ್ ಅನ್ನೋದು ಇನ್ಫೆಕ್ಷನ್ ಇದ್ದಾಗ ನೋಡ್ತಾ ಬರ್ಬೋದು. 3ನೇದಾಗಿ ಒಂದು ಕನ್ಫರ್ಮೇಟರಿ ಟೆಸ್ಟ್ ಅನ್ನೋದಾಗಿದ್ರೆ AEC ಅಂತ ಹೇಳ್ತೀವಿ, ಅಂದ್ರೆ ಅಬ್ಸಲ್ಯೂಟ್ ಇಯೋಸಿನೋಫಿಲಿಕ್ ಕೌಂಟ್ ಅಂತ ಹೇಳ್ತೀವಿ. 40 ಇಂದ ಅಪ್ ಟು 440 ವರೆಗೂ ಅದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. 40 ಇಂದ 440. ಎಸ್, 440ಗಿಂತಲೂ ಜಾಸ್ತಿ ಆಗ್ತಾ ಇದೆ. ಈಗ ಎಷ್ಟೋ ಜನ ರಿಪೋರ್ಟ್ಸ್ ತಗೊಂಡ್ ಬರ್ತಾರೆ, ಆಲ್ಮೋಸ್ಟ್ ಇನ್ನು ಇದು 800 ಇದೆ, 850 ಇದೆ, 1000 ಇದೆ. ಇಷ್ಟ್ರ ಮಟ್ಟಿಗೆ ಈ ಒಂದು AEC ಲೆವೆಲ್ ಬೆಳೀತಾ ಇರೋದು ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇಮ್ಯುನೋಗ್ಲೋಬುಲಿನ್ E ಅಂತ ಹೇಳ್ತೀವಿ. ಸೊ ಅದು ಕೂಡ ಒಂದು ಪರೀಕ್ಷೆ ಮಾಡೋದ್ರ ಮೂಲಕ ಎಷ್ಟು ಮಟ್ಟಿಗೆ ಅಲರ್ಜಿ ಇದೆ ದೇಹದಲ್ಲಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಈ ಎಲ್ಲ ಪರೀಕ್ಷೆಗಳ ಮೂಲಕ ಅಲರ್ಜಿನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದ್ರ ಜೊತೆಗೆ ಆ ಕಾಯಿಲೆ ಯಾತಕ್ಕೋಸ್ಕರ ಬಂದಿದೆ, ಏನೆಲ್ಲ ಕಾರಣಗಳಿದೆ ಅದನ್ನ ಕರೆಕ್ಟ್ ಆಗಿ ನಾವು ತಿಳ್ಕೊಂಡಾಗ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಒಂದು ಅಲರ್ಜಿ ಕಾಟಿಕೆರೆಯಿಂದ ಹೊರಬರಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಎಷ್ಟೋ ಜನ ಪೇಷಂಟ್ ಈಗ
ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ನ ಪಡ್ಕೊಂಡು ಹೊರಗೆ ಬರ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಎರಡನೇದಾಗಿ ನಾನು ಹೇಳ್ತಾ ಇದ್ದೆ, ಇದು ಸ್ಕಿನ್ ಬಿಟ್ರೆ ನೆಕ್ಸ್ಟ್ ಇಫೆಕ್ಟ್ ಮಾಡೋದು ಅಲರ್ಜಿ ಅಂದ್ರೆ ನಮ್ಮ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ. ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋ ವರ್ಡ್ ಬಂದಾಗ ಉಸಿರಾಟ ಅನ್ನೋದು ಬರುತ್ತೆ. ಉಸಿರಾಟ ಅನ್ನೋದಂದಾಗ ಉಸಿರು ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹಕ್ಕೆ ಅನ್ನೋದು ಸೊ ತುಂಬಾ ತಿಳ್ಕೊಬೇಕಾದಂತ ವಿಷಯ ಅಂತಾನೆ ಹೇಳ್ಬೋದು. ನಾವೇನು ಉಸಿರು ತಗೊಳ್ತಾ ಇದ್ದೀವಿ ಆ ಒಂದು ಉಸಿರಾಟದ ಮೂಲಕ ಏನು ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಹೇಳ್ತೀವಿ, ಅದ್ರ ಮೂಲಕನೇ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಭಾಗ ಅಥವಾ ಪಾರ್ಟ್ಸ್ ಆಗಿರ್ಬೋದು ಆಕ್ಟಿವ್ ಆಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ನಾವು ಉಸಿರಾಟ ನಿಲ್ಲಿಸ್ತೀವಿ ಪ್ರತಿಯೊಂದು ಪಾರ್ಟ್ಗಳು ಅದ್ರ ಫಂಕ್ಷನ್ ನಿಲ್ಸುತ್ತೆ. ಒಂದು 30 ಸೆಕೆಂಡು ಅಥವಾ 1 ನಿಮಿಷನೂ ಆ ಒಂದು ಉಸಿರಾಟ ನಿಲ್ಸೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರೋ ಒಂದು ಪಾರ್ಟ್ ಅಥವಾ ಫಂಕ್ಷನ್ ಅಂತ ಹೇಳ್ಬೋದು ಈ ಒಂದು ಉಸಿರಾಟ. ಯಾವಾಗ ಆ ಒಂದು ರೆಸ್ಪಿರೇಟರಿ ಸಿಸ್ಟಮ್ಗೆ ಇದು ಇಫೆಕ್ಟ್ ಮಾಡ್ತಾ ಇದೆ ಅಲರ್ಜಿ ಅಂದಾಗ 4 ಹಂತಗಳಾಗಿ ಒಂದು ಕಾಯಿಲೆ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ನೊಂದು ಕರೆ ಇದೆ, ಅದೇನು ಅಂತ ನೋಡೋಣ. ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ನಾನು ಸಿ ಕೈ ಚಂದ್ರು. ತಾವ್ಯಾರು? ಸರ್ ಇದು ಶಿವಲಿಂಗಪ್ಪ ಅಂತ ಹೇಳ್ರಿ. ಶಿವಲಿಂಗಪ್ಪ, ಯಾವ ಊರಿಂದ? ಸರ್ ಗೋಕಾಕ್ದಿಂದ ಸರ್. ಗೋಕಾಕ, ಕರದಂಟು. ಹೌದು ಸರ್. ಗೋಕಾಕ್ ಫಾಲ್ಸ್ ತುಂಬಿ ತುಳುಕ್ತಾ ಇದೆ ಇವಾಗಲ್ವಾ? ಹೌದು ಸರ್. ಹೇಳಿ, ನಿಮ್ ಸಮಸ್ಯೆ ಏನ್ ಹೇಳಿ. ಓಕೆ, ನಂದು ಮೂಗ್ ಸೋರ್ತಾ ಇದೆ ಸರ್. ಹಾ, ಮತ್ತೆ ಸೀನ್ ಬರುತ್ತೆ. ಹಾ, ಅದು ಮೂಗಲ್ ಹಾಕೋದಕ್ಕೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ. ಹಾ. ಅದು 3 ವರ್ಷದಿಂದ ಪ್ರಾಬ್ಲಮ್ ಇದೆ. ಅದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಏನಾದ್ರು ಸಿಗಬಹುದಾ ಅಂತ ಕರೆ ಮಾಡಿದೀನಿ ಸರ್. 3 ವರ್ಷದಿಂದ ಟ್ರೀಟ್ಮೆಂಟ್ ಡೆಫಿನೆಟ್ ಆಗಿ ಸಿಗುತ್ತೆ. ನಮ್ಮ ಹೋಮಿಯೋಪತಿಗೆ ನೀವು ಬಂದ್ರೆ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರವಾಗಿ ಆರೋಗ್ಯವಂತರಾಗಿರ್ತೀರಾ. ನೇರವಾಗಿ ನಮ್ಮ ವೈದ್ಯರನ್ನ ಕೇಳೇ ಬಿಡೋಣ. ಸೊ ಮೂಗಲ್ಲಿ ನೀರು ಸೋರ್ತಾ ಇರೋದು ಬಹಳ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದಾರೆ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು? ಹಲೋ ಹಲೋ, ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್ ಇದು ಗೋಕಾಕ್ದಿಂದ ಮಾತಾಡ್ತಾ ಇರೋದು. ಓಕೆ. ಅದು ನನಗೆ ತುಂಬಾ ಸೀನ್ ಬರುತ್ತೆ, ಮತ್ತೆ ಮೂಗ್ ಕೂಡ ಸೋರ್ತಾ ಇದೆ. ಓಕೆ. ಇದು ಲಾಸ್ಟ್ 3 ವರ್ಷದಿಂದ ಇದು ಇದೇ ತರ ಆಗ್ತಾ ಇದೆ. ಮತ್ತೆ ಇಲ್ಲೆಲ್ಲ ದವಾಖಾನೆಗಳಲ್ಲಿ ಹೋಗಿ ಇಂಜೆಕ್ಷನ್ ಮತ್ತೆ ಗುಳಿಗೆ ಕೂಡ ತಗೊಂಡೆ. ಓಕೆ. ಆದ್ರೆ ಇದಕ್ಕೆ ಒಂದು ರಿಸಲ್ಟ್ ಅಂತ ಸಿಗ್ತಾ ಇಲ್ಲ ಇದು. ಓಕೆ, ತೊಂದ್ರೆ ಇಲ್ಲ. ಒಂದ್ ನೋಡಿಪ್ಪ, ಈ ತರ ಸಮಸ್ಯೆ ಅನ್ನೋದು ಕಾಣ್ತಾ ಇರೋದು ತುಂಬಾ ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಸೊ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕೂಡ ಹೇಳ್ಬೋದು. ಅಂದ್ರೆ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ ಅಥವಾ ನೆಗಡಿ ಆಗ್ತಾ ಇದೆ, ಮುಂಜಾನೆ ಎದ್ಕೊಳ್ಳೆ ಸೀನ್ಗಳು ತುಂಬಾ ಬರ್ತಾ ಇರುತ್ತೆ. ಈ ತರ ಕಾಣಿಸಿದಾಗ ಹಲವಾರು ಪೇಷಂಟ್ ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ನೋಡ್ತಾ ಇರ್ತೀವಿ. ಏನೋ ಕೆಮ್ಮು ನೆಗಡಿ ಅನ್ಕೊಂಡು ಸ್ವಲ್ಪ ಆಂಟಿಬಯೋಟಿಕ್ಸ್ ಆಗಿರ್ಬೋದು ಅಥವಾ ಈ ಒಂದು ಕೆಮ್ಮಿನ ಇದೇನಿರುತ್ತೆ ಸಿರಪ್ ಇರುತ್ತೆ ಅದನ್ನ ತಗೊಳ್ತಾ ಬರೋದು. ಈ ತರ ಮಾಡಿದಾಗ ಆ ತಕ್ಷಣಕ್ಕೇನೋ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಆದ್ರೆ ಆ ಕಾಯಿಲೆಗೆ ಇರುವಂತ ಮೂಲ ಕಾರಣನ ನಾವು ಹಾಗೆ ಬಿಟ್ಬಿಡ್ತೀವಿ. ಈಗ ಈ ಒಂದು ಅಲರ್ಜಿಕ್ ರೈನೈಟಿಸ್ ಅಲ್ಲಿ ನೋಡೋದಾಗಿದ್ರೆ ಸೊ ನಮ್ಮ ದೇಹದಲ್ಲಿರೋ ಈ ಒಂದು ರೆಸಿಸ್ಟೆನ್ಸ್ ಪವರ್ ಅಂತ ಏನ್ ಹೇಳ್ತೀವಿ, ಸೊ ಅದು ಕಮ್ಮಿ ಆಗ್ತಾ ಬಂದಲ್ಲಿ ಈ ರೀತಿ ರಿಪೀಟೆಡ್ ಆಗಿ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಕಾಡ್ತಾ ಇರೋದು ಪೇಷಂಟ್ಸ್ ಅಲ್ಲಿ ನೋಡ್ತಾ ಬರೋದು. ಸೊ ಆ ರೀತಿ ಒಂದು ರಿಪೀಟೆಡ್ ಇನ್ಫೆಕ್ಷನ್ ಇಂದ ಮೇಲ್ಮಟ್ಟದಲ್ಲಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ನ ತಡೆ ಹಿಡಿಯೋದಕ್ಕೆ ನಾವು ಆರ್ಟಿಫಿಷಿಯಲ್ ಆಂಟಿಬಾಡೀಸ್ ನ ದೇಹದಲ್ಲಿ ಹಾಕ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಆಂಟಿಬಾಡೀಸ್ ನೇ ನಾವು ಆಂಟಿಬಯೋಟಿಕ್ಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಸೊ ಆಂಟಿಬಯೋಟಿಕ್ಸ್ ಅನ್ನೋದು ತಗೊಂಡಾಗ ಆ ಒಂದು ತಕ್ಕ ಮಟ್ಟಕ್ಕೆ ಅಂದ್ರೆ ಆ ಮೆಡಿಸಿನ್ಸ್ ತಗೊಂಡಾಗ ಡೋಸೇಜ್ ಇರೋವರೆಗೂ ನಮ್ಮ ದೇಹದಲ್ಲಿ ಏನ್ ಇನ್ಫೆಕ್ಷನ್ ಇದೆ ಅದನ್ನ ಕಮ್ಮಿ ಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಡೋಸೇಜ್ ಅನ್ನೋದು ಕಂಪ್ಲೀಟ್ ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂದಾಗ ಮತ್ತೆ ಯಾವಾಗ ನಾವು ಇನ್ಫೆಕ್ಷನ್ಗೆ ಎಕ್ಸ್ಪೋಸ್ ಆಗ್ತಾ ಇರ್ತೀವಿ, ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ಮತ್ತೆ ರಿಲ್ಯಾಪ್ಸ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಹಾಗಾಗಿನೇ ರಿಪೀಟೆಡ್ ಆಗಿ 3 ವರ್ಷ ಆದ್ರೂ ಆ ಕಾಯಿಲೆ ಹಾಗೆ ಪರ್ಸಿಸ್ಟ್ ಆಗ್ತಾ ಇರೋದು, ಕಂಟಿನ್ಯೂಸ್ ಆಗಿ ನಿಮ್ಮಲ್ಲಿ ಕಾಣಿಸ್ತಾ ಇರೋದು. ಇಲ್ಲಿ ಮೇನ್ ಆಗಿ ಮಾಡ್ಬೇಕಾಗಿರೋದು ಮೇಲ್ಪಟ್ಟದಲ್ಲಿ ಕೆಂಬಂತು ಅಥವಾ ನೆಗಡಿ ಆಗ್ತಾ ಇದೆ ಅಥವಾ ಸೀನ್ಗಳು ಬರ್ತಾ ಇದೆ ಅಂತಲ್ಲ, ಅವೆಲ್ಲ ಸಮಸ್ಯೆಗಳು ಬರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನ ಸರಿಪಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಯಾವಾಗ ಅದನ್ನ ಸರಿಪಡಿಸ್ಕೊಳ್ತೀರಾ ಮೇಲ್ಗಡೆ ಇರೋ ಸಿಂಪ್ಟಮ್ಸ್ ಸರಿ ಹೊಂದೋದಕ್ಕೂ ಹೆಲ್ಪ್ ಆಗುತ್ತೆ. ಪ್ಲಸ್ ಈಗ ಒಂದು ಕಾಯಿಲೆ ಹಂತ ಹಂತವಾಗಿ ನೆಗ್ಲೆಕ್ಟ್ ಮಾಡಿದಾಗ ಏನು ಅದರಿಂದ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ ಆ ಒಂದು ಕಾಂಪ್ಲಿಕೇಶನ್ಸ್ ನ ತಡೆ ಹಿಡಿಯೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದ್ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಫಸ್ಟ್ ಎಕ್ಸಾಮಿನೇಷನ್ ಮಾಡಿ ನೋಡೋಣ. ಸೊ ಆ ಒಂದು ಎಕ್ಸಾಮಿನೇಷನ್ ಅಲ್ಲಿ ಈ ಒಂದು ಕಾಯಿಲೆ ಯಾವ ಒಂದು ಹಂತಕ್ಕೆ ತಲುಪಿದೆ ಅಂತ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಪಾರ್ಟ್ ಅಲ್ಲಿ ಬಂದಾಗ ಈಗ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಅದ್ರ ಜೊತೆಗೆ ನಿಮ್ಮ ದೇಹದಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ ಈ ಒಂದು ಪ್ಯಾಥಾಲಜಿಕಲ್ಲಿ ನೋಡಿದಾಗ ಅದನ್ನ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದ್ಸಲ ಬಂದು ಭೇಟಿಯಾಗಿಪ್ಪ. ಸೊ ಆ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡ್ಬೋದು ನೋಡಿ. ಗೊತ್ತಾಯ್ತಲ್ಲ ಏನ್ ಮಾಡ್ಬೇಕು ಅಂತ.
ಗೊತ್ತಾಯ್ತು ಸರ್, ತಿಳ್ಕೊಂಡೆ. ಬಹಳ ಸಂತೋಷ. ನೀವು ನಮ್ಮ ಹೋಮಿಯೋಪತಿಗೆ ಬನ್ನಿ, ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಆಗ್ಬೋದಾ? ಅವಶ್ಯವಾಗಿ ಒಂದ್ಸತಿ ಬಂದು ಭೇಟಿ ಮಾಡ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಫೋನ್ ಮಾಡಿದ್ದಕ್ಕೆ. ಸೊ ಮೊದಲನೇ ಹಂತದಲ್ಲಿದ್ದಾಗ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಅಲರ್ಜಿಕ್ ರೈನೈಟಿಸ್ ಅನ್ನೋ ಒಂದು ಕಂಡೀಷನ್ ಬರ್ತಕ್ಕಂಥ ಒಂದು ಏಜ್ ಪೀರಿಯಡ್ ನೋಡೋದಾಗಿದ್ರೆ ಒಂದು 3 years ಇಂದ 10 years, ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ತುಂಬಾನೇ ಕಾಮನ್ ಆಗಿ ಇಫೆಕ್ಟ್ ಆಗುವಂತ ಒಂದು ಸಮಸ್ಯೆ ಈ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬೋದು. ಯಾವಾಗ ಈ ಒಂದು ಫಸ್ಟ್ ಸ್ಟೇಜ್ ಅಥವಾ ಮೊದಲನೇ ಹಂತನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಎರಡನೇ ಹಂತಕ್ಕೆ ಯಾವಾಗ ಕಾಯಿಲೆ ತಲುಪ್ತಾ ಇದೆ, ಸೊ ಅಲ್ಲಿ ಕಾಣಿಸ್ತಕ್ಕಂಥ ಒಂದು ಸಮಸ್ಯೆನೆ ಅಲರ್ಜಿಕ್ ಸೈನೋಸೈಟಿಸ್ ಅಂತ ಹೇಳ್ಬೋದು. ಜನರಲಿ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾನೇ ಕಾಮನ್ ಆಗಿ ಕಾಡ್ತಕ್ಕಂಥ ಒಂದು ಸಮಸ್ಯೆ ಈ ಸೈನೋಸೈಟಿಸ್ ಅಂತ ಹೇಳ್ಬೋದು. ಯಾವಾಗ ಆ ಒಂದು ಸಮಸ್ಯೆನ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದ್ದೀವಿ, ಮೇಲ್ಗಡೆ ಸಿಂಪ್ಟಮೆಟಿಕಲಿ ಮಾತ್ರೆಗಳನ್ನ ಮಾತ್ರ ತಗೋತಾ ಇದೀವಿ ಅಂದಾಗ ಕಾಯಿಲೆ ಯಾವಾಗ ಇದು ಒಂದು 3ನೇ ಹಂತಕ್ಕೆ ತಲುಪ್ತಾ ಇದೆ, ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಇನಿಷಿಯಲಿ ಒಂದು ಉಸಿರಾಟದ ಸಮಸ್ಯೆ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಮುನ್ಸೂಚನೆ ತೋರಿಸ್ತಾ ಇದೆ, ಉಸಿರಾಟದ ಸಮಸ್ಯೆ ಕಾಡ್ತಾ ಇದೆ ಅಂದಾದ್ಮೇಲೂ ನೆಗ್ಲೆಕ್ಟ್ ಮಾಡ್ತಿದೀವಿ, ಇದೇ ಒಂದು ಸಿಂಪಲ್ ಆಗಿರೋ ಅಲರ್ಜಿ ಕೊನೆ ಹಂತಕ್ಕೆ ಅಂದ್ರೆ 4ನೇ ಹಂತಕ್ಕೆ ತಲುಪಿದಾಗ ಅಸ್ತಮಾ ಕೂಡ ಕನ್ವರ್ಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ರೀತಿ ಹಂತ ಹಂತಗಳಾಗಿ ಒಂದು ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇದೆ. ಹಾಗಿದ್ದಲ್ಲಿ ಈ ಒಂದು ಅಲರ್ಜಿಕ್ ರೈನೈಟಿಸ್ ಬಗ್ಗೆ ತಿಳಿಸೋದಾಗಿದ್ರೆ ಮೊದಲನೇ ಹಂತದಲ್ಲಿ ಇದ್ದಾಗ ನೋಡೋದಾಗಿದ್ರೆ ಓನ್ಲಿ ಫಂಕ್ಷನಲ್ ಡಿಸ್ಟರ್ಬೆನ್ಸ್ ಅನ್ನೋದು ಮಾತ್ರ ನೋಡ್ತಾ ಇರ್ತೀವಿ. ಅಂದ್ರೆ ಈ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಒಂದು ಫಂಕ್ಷನಲಿ ವ್ಯತ್ಯಾಸ ಅನ್ನೋದು ಮಾತ್ರ ಕಾಡ್ತಾ ಇರುತ್ತೆ. ಅಲ್ಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಸ್ವಲ್ಪ ಕೋಲ್ಡ್ ಆಗ್ತಾ ಇದೆ, ಡ್ರೈ ಕಫ್ ಬರ್ತಾ ಇದೆ, ಅರ್ಲಿ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಸ್ನೀಸಿಂಗ್ ಅನ್ನೋದು ಕಾಡ್ತಾ ಇದೆ, ಅಂದ್ರೆ ಕೆಮ್ಮು ಬರ್ತಾ ಇದೆ, ಒಣ ಕೆಮ್ಮು, ಅದ್ರ ಜೊತೆಗೆ ನೆಗಡಿ ಆಗ್ತಾ ಇದೆ, ಮುಂಚೆನೆ ಎದ್ದು ಕೂಡಲೇ ಸೀನ್ಗಳು ಕಾಡ್ತಾ ಇದೆ. ಈ ರೀತಿ ಒಂದಿಷ್ಟು ಲಕ್ಷಣಗಳು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಯಾವಾಗ ಕೆಮ್ಮು ನೆಗಡಿ ಅಥವಾ ಸೀನ್ಗಳು ಬರ್ತಾ ಇದೆ ಅಂದಾಗ ಪ್ರತಿಯೊಬ್ರು ನಾವು ಆಲೋಚನೆ ಮಾಡೋದು ಏನೋ ಕೆಮ್ಮು ನೆಗಡಿ, ಸ್ವಲ್ಪ ಆಂಟಿಬಯೋಟಿಕ್ಸ್ ತಗೊಂಡ್ರೆ ಸಾಕು ಅಥವಾ ಕೆಮ್ಮಿನ ಸಿರಪ್ ತಗೊಂಡ್ರೆ ಸಾಕು ಕಮ್ಮಿ ಆಗುತ್ತೆ. ಯಾವಾಗ ಟ್ಯಾಬ್ಲೆಟ್ ತಗೊಳ್ತೀವಿ ವಿದಿನ್ 3 to 5 days ಅಲ್ಲಿ ಅದು ವಾಸಿ ಕೂಡ ಆಗ್ತಾ ಇರುತ್ತೆ, ಕಮ್ಮಿ ಆಗಿದೆ ಅನ್ಕೊಳ್ತೀವಿ. ಮತ್ತೆ ಒಂದು 15 ದಿನ ಅಥವಾ 1 ತಿಂಗಳ ಬಿಟ್ಟು ನೋಡಿದ್ರೆ ಸೇಮ್ ಸೆಟ್ ಆಫ್ ಸಿಂಪ್ಟಮ್ಸ್ ರಿಯಕರ್ ಆಗೋದಕ್ಕೆ ಶುರು ಆಗೋದು. ಸೊ ಇಷ್ಟಕ್ಕೆ ಮುಂಚೆ ಟ್ಯಾಬ್ಲೆಟ್ ತಗೊಂಡಿದ್ದೆ ಕಮ್ಮಿ ಆಗಿತ್ತು, ಈಗ ಮತ್ತೆ ಬಂತು, ಮತ್ತೆ ಅದೇ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದು. ಈ ರೀತಿ ರಿಪೀಟೆಡ್ ಆಗಿ ಯಾವ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ತಾ ಇದ್ರದ್ದು ಬರ್ತಾ ಇದೆ ಅಂದ್ರೆ ಆ ಒಂದು ಕಂಡೀಷನ್ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತಾ ಇದೀವಿ. ಅದರಲ್ಲೂ ಎಷ್ಟೊಂದು ಜನ ಪೇಷಂಟ್ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಟ್ಯಾಬ್ಲೆಟ್ ತಗೊಂಡಾಗ ಯಾಕೆ ಹೋಗ್ತಾ ಇದೆ ಮತ್ತೆ ಯಾಕೆ ಬರುತ್ತೆ. ಸೊ ಅದಕ್ಕೆ ಮೂಲ ಕಾರಣ ಅಂದ್ರೆ ಈಗ ನಮ್ಮ ದೇಹದಲ್ಲಿರೋ ರೋಗ ನಿರೋಧಕ ಶಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೆ, ರಕ್ತ ಕಣಗಳು. ಸೊ ನ್ಯಾಚುರಲ್ ಆಗಿ ದೇಹದಲ್ಲಿ ಕೆಲಸ ಮಾಡುವಂತ ಈ ಒಂದು ಆಂಟಿಬಾಡೀಸ್ ಏನಿದೆ ಅದ್ರ ಕೆಲಸ ಕಮ್ಮಿ ಮಾಡ್ಕೊಂಡಿದೆ, ಹಾಗಾಗಿ ಸಮಸ್ಯೆ ಕಾಡ್ತಾ ಇದೆ. ಸೊ ಹಾಗಿದ್ದಾಗ ಆ ಒಂದು ನ್ಯಾಚುರಲ್ ಆಂಟಿಬಾಡೀಸ್ ನ ಫಂಕ್ಷನ್ ನ ಇಲ್ಲಿ ಸರಿಪಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಹೊರಗಡೆಯಿಂದ ಆರ್ಟಿಫಿಷಿಯಲ್ ಆಂಟಿಬಾಡಿ ಅಥವಾ ಆಂಟಿಬಯೋಟಿಕ್ಸ್ ನ ತಗೊಳ್ಳೋದಕ್ಕೆ ಶುರು ಮಾಡ್ತೀವಿ. ಸೊ ಆ ಒಂದು ಕಂಡೀಷನ್ ಅಲ್ಲಿ ಏನಾಗುತ್ತೆ, ಆ ಟ್ಯಾಬ್ಲೆಟ್ ಡೋಸೇಜ್ ಇರೋವರೆಗೂ ಕಮ್ಮಿ ಆಗಿದೆ ಅಥವಾ ಇನ್ಫೆಕ್ಷನ್ ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಯಾವಾಗ ಆ ಡೋಸೇಜ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಆ ಸಮಸ್ಯೆ ರಿಲ್ಯಾಪ್ಸ್ ಆಗೋದಕ್ಕೆ ಶುರು ಆಗೋದು. ಸೊ ಈ ರೀತಿ ಹಲವಾರು ಪೇಷಂಟ್ ಅಲ್ಲಿ ಒಂದು ಕಾಯಿಲೆ ರಿಪೀಟೆಡ್ ಆಗಿರೋದು ನೋಡ್ತಾ ಇದ್ದೀವಿ. ಅದ್ರಲ್ಲಂತೂ ಚಿಕ್ಕ ಮಕ್ಕಳು ಬರ್ತಾರೆ 8 ವರ್ಷ 6 ವರ್ಷ, ಆಲ್ರೆಡಿ ಪ್ರತಿ ತಿಂಗಳು ತೋರಿಸ್ತಾ ಇರೋದು ಬುಕ್ಲೆಟ್ ತಗೊಂಡ್ಬಂದಿರ್ತಾರೆ. ಆಲ್ಮೋಸ್ಟ್ 15 ಸಲ ಆಯ್ತು 20 ಸಲ ಆಯ್ತು ಕನ್ಸಲ್ಟ್ ಮಾಡ್ತಾ ಇದೀವಿ, ಪ್ರತಿ ತಿಂಗಳು ಅವೇ ಮಾತ್ರೆ ತಗೊಳ್ತಾ ಇದೀವಿ ಅನ್ನೋದು. ಸೊ ನೆಕ್ಸ್ಟ್ ಅಂತೂ ಡಾಕ್ಟರ್ ಹತ್ರ ಹೋಗೋದು ಬೇಡ, ಇದೇ ಮಾತ್ರೆ ಕೊಡ್ತಿದಾರಲ್ಲ ಅದೇ ತಗೊಳ್ಳೋಣ, ಅಷ್ಟ್ರ ಮಟ್ಟಿಗೆ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಯಾವಾಗ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮೇಲ್ಗಡೆ ನಮ್ಗೆ ಏನ್ ಲಕ್ಷಣಗಳು ಕಾಣ್ತಾ ಇದೆ, ಈಗ ಕೆಮ್ಮು ಬಂತು ನೆಗಡಿ ಬಂತು ಅಂತ ಅದಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ತಗೊಳ್ತಾ ಇದೀವಿ ಅಂದಾಗ ಆ ಒಂದು ಕೆಮ್ಮು ನೆಗಡಿ ಬಂದಿರೋದಕ್ಕೆ ಒಳಗಡೆ ಏನ್ ಕಾರಣ ಇದೆ ಅದನ್ನ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅಂದಾಗ ಮೊದಲನೇ ಹಂತದಲ್ಲಿರೋ ಅದೇ ಒಂದು ಸಮಸ್ಯೆ 2ನೇ ಹಂತಕ್ಕೂ ಕೂಡ ತಲುಪೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ 2ನೇ ಹಂತಕ್ಕೆ ಆ ಕಾಯಿಲೆ ತಲುಪ್ತಾ ಇದೆ, ಫಸ್ಟ್ ಸ್ಟೇಜ್ ಅಲ್ಲಿ ನೋಡ್ತಾ ಇದೀವಿ ಓನ್ಲಿ ಫಂಕ್ಷನಲಿ ಡಿಸ್ಟರ್ಬೆನ್ಸ್ ಅನ್ನೋದು ಮಾತ್ರ ಇತ್ತು. ಯಾವಾಗ ಅದೇ ಒಂದು ಕಾಯಿಲೆ 2ನೇ ಹಂತಕ್ಕೆ ತಲುಪ್ತಾ ಇದೆ, ಇಲ್ಲಿ ಸ್ಟ್ರಕ್ಚರ್ಲಿ ಕೂಡ ಚೇಂಜಸ್ ಆಗೋದಕ್ಕೆ ಶುರು ಆಗ್ತಾ ಇದೆ, ಒಂದು ಪ್ಯಾಥಾಲಜಿಕಲ್ ವ್ಯತ್ಯಾಸ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಇದೀವಿ. ಆ ರೀತಿ ಒಂದು ಪ್ಯಾಥಾಲಜಿಕಲ್ ಚೇಂಜಸ್ ಈ ಒಂದು 2ನೇ ಹಂತದಲ್ಲಿ ತಿಳ್ಕೊಳ್ಳೋದಾಗಿದ್ರೆ ಸೊ 3 ಕಾಯಿಲೆಗಳು ಇಲ್ಲಿ ಕಾಮನ್ ಆಗಿ ಪೇಷಂಟ್ ಸಫರ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಒಂದು ಅಲರ್ಜಿಕ್ ಸೈನೋಸೈಟಿಸ್ ಅಂತ ಹೇಳ್ಬೋದು, 2ನೇದು ನೇಸಲ್ ಪಾಲಿಪ್ ಅಂದ್ರೆ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳೀತಾ ಇರೋದು ನೋಡ್ತಾ ಇರೋದು, 3ನೇದಾಗಿ ಬಂದ್ಬಿಟ್ಟು ಈ ಒಂದು ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ, ಟಾನ್ಸಿಲ್ಸ್ ಅಲ್ಲಿ ಒಂದು ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಈ 3 ಕಾಯಿಲೆ ಅನ್ನೋದು
ತುಂಬಾನೇ ಕಾಮನ್ ಆಗಿ ಕಾಡ್ತಕ್ಕಂಥದ್ದು ಅಂತ ತಿಳಿಸ್ಬೋದು. ಹೌದು. ಸೊ ಯಾವಾಗ ಈ 3 ಕಾಯಿಲೆ ಬರ್ತಾ ಇದೆ, ಅದರಲ್ಲೂ ತುಂಬಾನೇ ಕಾಮನ್ ಆಗಿ ಈಗ ನೋಡ್ತಾ ಇರೋದು ನೇಸಲ್ ಪಾಲಿಪ್ ಅಂತ ಹೇಳ್ಬೋದು. ನೇಸಲ್ ಪಾಲಿಪ್ ಅಂದ್ರೆ ಮೂಗಿನ ಒಳಗಡೆ ದುರ್ಮಾಂಸ ಅನ್ನೋದು ಬೆಳೀತಾ ಇದೆ, ಕಾರ್ಟಿಲೇಜ್ ಬೆಳ್ಕೊಳ್ಳುತ್ತಲ್ಲ. ನಿಜವಾಗ್ಲು. ಸೊ ಈ ರೀತಿ ಒಂದು ದುರ್ಮಾಂಸ ಬೆಳೆದಿದೆ ಅಂದಾಗ ಸೊ ಕಾಮನ್ ಆಗಿ ಮೂಗ್ ಕಟ್ಕೊಳಕ್ ಶುರು ಆಗ್ತಾ ಇದೆ, ಮೂಗಿಂದ ಉಸಿರು ತಗೊಳಕ್ ಆಗ್ತಾ ಇಲ್ಲ, ಅಥವಾ ಥಿಕ್ ಮ್ಯೂಕಸ್ ಅನ್ನೋದು ಪಾಸ್ ಆಗ್ತಾ ಇದೆ, ಅಥವಾ ಆ ಒಂದು ಸ್ಮೆಲ್ ಏನ್ ತಗೊಳ್ತಾ ಇದೀವಿ ಆ ಸ್ಮೆಲ್ ನನಗೆ ಗೊತ್ತಾನೆ ಆಗ್ತಾ ಇಲ್ಲ. ಸೊ ಈ ರೀತಿ ಒಂದಿಷ್ಟು ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದೀವಿ. ಸೊ ಯಾವಾಗ ಅದೇ ಒಂದು ದುರ್ಮಾಂಸನ ನೆಗ್ಲೆಕ್ಟ್ ಮಾಡ್ಕೊಂಡು ಹಾಗೆ ಬಿಡ್ತಾ ಇದೀವಿ, ಕಂಪ್ಲೀಟ್ ಬ್ಲಾಕ್ ಆಗ್ತಾ ಇರೋದು ನೋಡ್ತಾ ಇದೀವಿ. ಆ ಒಂದು ಕಂಡೀಷನ್ ಅಲ್ಲಿ ಎಷ್ಟೋ ಜನ ಆಪರೇಷನ್ ನ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಆಪರೇಷನ್ ಮಾಡ್ಕೊಂಡಿದೀವ, ಒಂದು 6 ತಿಂಗಳ ವರ್ಷ ಆರಾಮಾಗೆ ಇರ್ತೀವಿ, ಮತ್ತೆ 1 ವರ್ಷ 2 ವರ್ಷ ಆಗುತ್ತಲ್ಲ ಮತ್ತೆ ಅದೇ ಜಾಗದಲ್ಲಿ ಅದೇ ದುರ್ಮಾಂಸ ಕಾಣಿಸೋದಕ್ಕೆ ಮತ್ತೆ ಬೆಳೆಯುತ್ತೆ ಅದು. ನಿಜವಾಗ್ಲು ಎಷ್ಟೋ ಜನ ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ದುರ್ಮಾಂಸ ಬೆಳೆದಿದೆ ಅಂತ ದುರ್ಮಾಂಸನೇನೋ ತೆಗೆದು ಹಾಕ್ತಾ ಇದೀವಿ, ಆದ್ರೆ ದುರ್ಮಾಂಸ ಬೆಳೆದಿರೋದಕ್ಕೆ ಏನ್ ಕಾರಣ ಇದೆ, ಅದ್ರ ಮೂಲ ಏನು, ನಿಜವಾಗ್ಲು ಅದನ್ನ ಹಾಗೆ ಬಿಡ್ತಾ ಇದೀವಿ. ಹಾಗಿದ್ದಾಗ ಅದು ಮತ್ತೆ ಬೆಳೆಯೋ ಚಾನ್ಸಸ್ ಅಂತೂ ಜಾಸ್ತಿ ಇದ್ದೇ ಇದೆ. ಹಾಗಾಗಿ ಈ ಒಂದು ಕಂಡೀಷನ್ ಅಲ್ಲಿ ಮೇನ್ ಆಗಿ ಮಾಡ್ಬೇಕಾಗಿರೋದು ನಮ್ಮ ದೇಹದಲ್ಲಿರೋ ಮೆಟಬಾಲಿಸಮ್ ಫಸ್ಟ್ ಸರಿಪಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಯಾವಾಗ ಅದನ್ನ ಸರಿಪಡಿಸ್ತೀವಿ, ಫಸ್ಟ್ ಕಾಯಿಲೆ ಫರ್ದರ್ ಕಾಂಪ್ಲಿಕೇಟೆಡ್ ಆಗದೆ ಇರೋ ತರ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇರೋ ಒಂದು ಸಮಸ್ಯೆಯಿಂದ ಹೊರ ಬರ್ಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದು ಬಿಟ್ರೆ ನೆಕ್ಸ್ಟ್ 2ನೇ ಕಾಮನ್ ಆಗಿ ನೋಡ್ತಾ ಇರೋದು ಸೈನುಸೈಟಿಸ್ ಅಂತ ಹೇಳಿದೆ. ಸೈನುಸೈಟಿಸ್ ಅಂದ್ರೆ ಈ ಒಂದು ಸೈನಸ್ ಗಳಲ್ಲಿ ಇನ್ಫ್ಲಮೇಷನ್ ಅಥವಾ ಒಂದು ಥಿಕ್ ಮ್ಯೂಕಸ್ ಅನ್ನೋದು ಯಾವಾಗ ಫಿಲಪ್ ಆಗ್ತಾ ಇದೆ, ಆ ಒಂದು ಕಂಡೀಷನ್ ನಾವು ಸೈನುಸೈಟಿಸ್ ಅಂತ ಕರಿತಾ ಇದೀವಿ. ಎಸ್ಪೆಷಲಿ ಈ ಒಂದು ಫೇಸ್ ಅಲ್ಲಿ ನೋಡೋದಾಗಿದ್ರೆ ಒಂದು ಫ್ರಂಟಲ್ ಸೈನಸ್ ಅಂತ ಹೇಳ್ತೀವಿ, ನಿಜವಾಗ್ಲಿ. 2ನೇದು ಮ್ಯಾಕ್ಸಿಲರಿ ಸೈನಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಬ್ರೈನ್ ಒಳಗಡೆ ಏನ್ ಫಂಕ್ಷನ್ ನಡೀತಾ ಇರುತ್ತೆ ಅದ್ರ ಮೂಲಕ ಆ ಒಂದು ಗಾಳಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾಸೇಜಸ್ ಇರುತ್ತೆ. ಸೊ ಯಾವಾಗ ಅದೇ ಒಂದು ಸೈನಸ್ ಗಳು ಬ್ಲಾಕ್ ಆಗ್ತಾ ಇದೆ ಅಂದಾಗ ಆ ಒಂದು ಏರ್ವೇ ಏನು ಎಕ್ಸ್ಚೇಂಜ್ ಆಗ್ತಾ ಇದೆ ಅದು ಬ್ಲಾಕ್ ಆಗ್ಬಿಡುತ್ತೆ. ಅದ್ರ ಮೂಲಕ ಕಂಟಿನ್ಯೂಸ್ ಆಗಿ ತಲೆ ಭಾರ ಅನ್ಸೋದಕ್ಕೆ ಶುರು ಆಗೋದು. ಎಷ್ಟೋ ಜನ ಹೇಳ್ತಿರ್ತಾರೆ ತಲೆನೋವು ತುಂಬಾ ಬಂದ್ಬಿಡುತ್ತೆ, ಆ ತಲೆನೋವು ಬಂದಾಗ ನೋವಿನ ಮಾತ್ರೆ ತಗೊಳ್ಳೋವರೆಗೂ ನಂಗೆ ನೋವು ಕಮ್ಮಿನೇ ಆಗಲ್ಲ, ನೋವಿನ ಮಾತ್ರೆ ತಗೊಂಡ್ರು ಕಡಿಮೆ ಆಗಲ್ಲ. ನಿಜವಾಗ್ಲು ಅಷ್ಟ್ರ ಮಟ್ಟಿಗೆ ಸೀವಿಯರ್ ಆಗಿ ನೋವು ಕಾಣಿಸ್ತಾ ಇರೋದೇ ಒಂದು ಸೈನಸ್ ಗಳಲ್ಲಿ ನೋಡ್ತಾ ಇದೀವಿ. ಮುಖ ಊದ್ಕೊಂಡಂಗ ಆಗೋದು, ಮುಂಜಾನೆ ಎದ್ಕೊಳ್ಳೇನೆ ಮುಖ ತುಂಬಾ ಊದ್ಕೊಂಡಿರುತ್ತೆ. ಸೊ ಸ್ವಲ್ಪ ಓಡಾಡ ಆದ್ಮೇಲೆ ಸ್ವಲ್ಪ ಮುಖ ಮತ್ತೆ ನಾರ್ಮಲ್ ಕಂಡೀಷನ್ ಬರ್ತಾ ಇದೆ, ಅಥವಾ ಕಣ್ಣೆಲ್ಲ ಕೆಂಪುಗಾಗ್ಬಿಡುತ್ತೆ ಸ್ವಲ್ಪ ಜರ್ನಿ ಮಾಡಿದ್ರೆ, ಕಣ್ಣಿಂದ ನೀರ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಈ ರೀತಿ ಒಂದಿಷ್ಟು ಲಕ್ಷಣಗಳು ತಿಳಿಸ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಇನಿಷಿಯಲ್ ಪೀರಿಯಡ್ ಅಲ್ಲೇನೋ ನೋವಿನ ಮಾತ್ರೆ ತಗೊಂಡು ಅಥವಾ ಬಿಸಿ ಕಾವು ತಗೊಂಡು ಅದನ್ನ ಮುಂದೂಡ್ತಾ ಬರ್ತೀವಿ. ಯಾವಾಗ ಅದೇ ಒಂದು ಸಿವಿಯರ್ ಕಂಡೀಷನ್ ರೀಚ್ ಆಗ್ತಾ ಇದೆ, ಈ ಒಂದು ಸೈನುಸೈಟಿಸ್ ಅಲ್ಲೂ ಕೂಡ ಎಷ್ಟೋ ಜನ ಒಂದು ಆಪರೇಷನ್ ಮೊರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಮ್ಯೂಕಸ್ ಏನ್ ಫಿಲಪ್ ಆಗಿದೆ ಸೈನಸ್ ಗಳಲ್ಲಿ, ಆ ಮ್ಯೂಕಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮೆಡಿಸಿನ್ಸ್ ಅನ್ನೋದು ಪಡ್ಕೊಳ್ತಾ ಇರೋದು ನೋಡ್ತಾ ಇದೀವಿ. ಸೊ ಆ ರೀತಿ ಮಾಡಿದಾಗ ಅಲ್ಲೂ ಕೂಡ ಅದೇ ಮ್ಯೂಕಸ್ ಏನ್ ಫಿಲಪ್ ಆಗಿದೆ ಅದನ್ನ ತೆಗಿತಾ ಇದೀವಿ ಹೊರತಾಗಿ ಕಾರಣನ ಹಾಗೆ ಬಿಡ್ತಾ ಇದೀವಿ. ಹಾಗಾಗಿ ಎಷ್ಟೋ ಜನ ಪೇಷಂಟ್ ಈ ಒಂದು ಸೈನುಸೈಟಿಸ್ ಅಲ್ಲೂ ಕೂಡ 2 ಸಲ ಆಪರೇಷನ್ ಆಯ್ತು ಅಥವಾ 3 ಸಲ ಆಪರೇಷನ್ ಆಯ್ತು, ಆದ್ರೆ ಕಾಯಿಲೆ ಮಾತ್ರ ನನ್ ಬಿಟ್ಟು ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಅದು ತಿರುಗಿ ಬರ್ತಾನೆ ಇದೆ ಅನ್ನೋದು ಹೇಳ್ತಾ ಇರೋದು ಪೇಷಂಟ್ ಅಲ್ಲಿ ನೋಡ್ತಾ ಇದೀವಿ. ಸೊ ಇದಕ್ಕೂ ಕೂಡ ಮೂಲ ಕಾರಣದ ಜೊತೆಗೆ ಯಾವಾಗ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತೀವಿ ಆವಾಗ್ಲೇ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ಹೊರಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈಗ ಟಾನ್ಸಿಲೈಟಿಸ್ ಬಗ್ಗೆನೂ ಹೇಳ್ತಾ ಇದೆ, ಅಂದ್ರೆ ಸೈನುಸೈಟಿಸ್ ಅಲ್ಲೂ ಆಪರೇಷನ್ ಆಯ್ತು, ಫೇಲ್ ಆಯ್ತು, ಅದರಿಂದ ಮತ್ತೆ ಬಂತು ಅಂತ ಹೇಳ್ತಾ ಇದೆ. ಅದೇ ತರ ಈ ಒಂದು ಟಾನ್ಸಿಲೈಟಿಸ್ ಅಲ್ಲಿ ನೋಡೋದಾಗಿದ್ರೆ, ಸೊ ಅದರಲ್ಲಿ ಊತ ಕಾಣಿಸ್ಕೊಂಡಿದೆ, ಗಂಟ್ಲಲ್ಲಿ ಕೆರೆತ ಆಗ್ತಾ ಇದೆ, ಸೊ ಊಟ ಮಾಡಕ್ಕೂ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೋವು ಕಾಡ್ತಾ ಇರುತ್ತೆ ಮಕ್ಕಳಲ್ಲಿ. ಸೊ ಕಂಟಿನ್ಯೂಸ್ ಆಗಿ ಅಳ್ತಾ ಇರೋದು, ಅದರಿಂದ ನೋವು ಅನುಭವಿಸ್ತಾ ಇರೋದು ನೋಡ್ತಾ ಇರ್ತೀವಿ. ಆದ್ರೆ ಅದ್ರಲ್ಲೂ ಕೂಡ ಒಂದಿಷ್ಟು ಮಕ್ಕಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ಊತ ಕಾಣಿಸ್ಕೊಂಡಿದೆನಾ ಆ ಒಂದು ಡಾಕ್ಟರ್ ಸಜೆಷನ್ ಮೇಲೆ ಆಪರೇಷನ್ ಮೊರೆ ಕೂಡ ಹೋಗ್ತಾ ಇದ್ದಾರೆ, ನಿಜವಾಗ್ಲಿ. ಸೊ ಒಂದ್ಸಲ ಟಾನ್ಸಿಲ್ಸ್ ನಾವು ತೆಗೆದು ಹಾಕ್ತಾ ಇದೀವಿ ಅಂದ್ಮೇಲೆ ಅದರಿಂದ ಏನೆಲ್ಲ ದುಷ್ಪರಿಣಾಮ ಆಗ್ತಾ ಇರೋದ್ರ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗ ಆಗಿರ್ಬೋದು, ಪಾರ್ಟ್ ಆಗಿರ್ಬೋದು, ದೇಹನ ಪ್ರೊಟೆಕ್ಟ್ ಮಾಡೋದಕ್ಕಿದೆ ಹೊರತಾಗಿ ದೇಹಕ್ಕೆ ತೊಂದರೆ ಕೊಡುವಂತ ಪಾರ್ಟ್ಸ್ ಗಳು ಯಾವುದೂ ಇಲ್ಲ. ಅದೇ ತರ ಈ ಒಂದು ಟಾನ್ಸಿಲ್ಸ್ ಕೂಡ, ಟಾನ್ಸಿಲ್ಸ್ ಗಳ ಫಂಕ್ಷನ್ ಏನಾಗಿರುತ್ತೆ ಅಂದ್ರೆ, ಏನೇ ಒಂದು ಇನ್ಫೆಕ್ಷನ್ ಈಗ ದೇಹದ ಒಳಗಡೆ ಹೋಗ್ತಾ ಇದೆ ಅಂದಾಗ ಕತ್ತಿನ ಭಾಗದಲ್ಲೇ ಆ ಒಂದು ಇನ್ಫೆಕ್ಷನ್ ನ ಹಿಡಿದಿಟ್ಕೊಳ್ಳುವಂತ ಶಕ್ತಿ ಈ ಒಂದು ಟಾನ್ಸಿಲ್ಸ್ ಗಳಲ್ಲಿ ಇರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ಇಂದ ಆ ಒಂದು ಟಾನ್ಸಿಲ್ಸ್ ಅಲ್ಲಿ ಊತ ಅನ್ನೋದು ಕಾಣಿಸ್ಕೊಂಡಿದೆ ಅಂದಾಗ ಊತನ ಕಮ್ಮಿ ಪಡಿಸೋದಕ್ಕೆ ನಾವು ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಟಾನ್ಸಿಲ್ಸ್ ನೇ ತೆಗೆದು ಹಾಕ್ತಿವಿ ಅಂದಾಗ ಇದೇ ಒಂದು ಇನ್ಫೆಕ್ಷನ್ ಕತ್ತಿನ ಭಾಗದಿಂದ ಇನ್ನು ಡೀಪರ್ ಪಾರ್ಟ್ಸ್ಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಇದೆ. ಈಗ 2ನೇ ಹಂತದವರೆಗೂ ನಾನು ಹೇಳ್ತಾ ಇದ್ದೆ, ಒಂದು ಅಲರ್ಜಿಕ್ ರೈನೈಟಿಸ್ ಅಂತ, 2ನೇದಾಗಿ ಬಂದ್ಬಿಟ್ಟು ಅಲರ್ಜಿಕ್ ಸೈನುಸೈಟಿಸ್ ಅಂತ, 3ನೇದಾಗಿ ಬಂದ್ಬಿಟ್ಟು ನೇಸಲ್ ಪಾಲಿಪ್,
ನಾಲ್ಕನೇದಾಗಿ ಬಂದ್ಬಿಟ್ಟು ಟಾನ್ಸಿಲೈಟಿಸ್. ಸೊ ಈ ಎಲ್ಲ ಲಕ್ಷಣಗಳಲ್ಲಿ ನೋಡೋದಾಗಿದ್ರೆ ರಿಪೀಟೆಡ್ ಆಗಿ ಕೆಮ್ಮು ಬರ್ತಾ ಇದೆ, ನೆಗಡಿ ಆಗ್ತಾ ಇದೆ, ಸೀನ್ಗಳು ಬರ್ತಾ ಇದೆ, ಅಥವಾ ಮೂಗ್ ಕಟ್ಕೊಳ್ಳೋದಾಗಿರ್ಬೋದು, ಮೂಗಿಂದ ನೀರ್ ಕಡಿಯೋದಾಗಿರ್ಬೋದು, ಮುಖ ಭಾರ ಅನ್ಸೋದಾಗಿರ್ಬೋದು, ತಲೆನೋವು ಬರೋದಾಗಿರ್ಬೋದು, ಕಣ್ ಕೆಂಪಗಾಗ್ತಾ ಇದೆ, ಕಣ್ಣಲ್ಲಿ ನವೆ ಬರ್ತಾ ಇದೆ, ಕಣ್ಣಿಂದ ನೀರ್ ಕಡಿತಾ ಇದೆ, ಗಂಟ್ಲಲ್ಲಿ ಕೆರೆತ ಬರ್ತಾ ಇದೆ, ಗಂಟ್ಲಲ್ಲಿ ನೋವು ಕಾಡ್ತಾ ಇದೆ, ಇದೆಲ್ಲ ಲಕ್ಷಣಗಳು ನೋಡೋದಾಗಿದ್ರೆ ಓನ್ಲಿ ಅಪ್ಪರ್ ರಿಲೇಟೆಡ್ ರೆಸ್ಪಿರೇಟರಿ ಟ್ರಾಕ್ಟ್ಸ್ ಇನ್ಫೆಕ್ಷನ್ ಮಾತ್ರ ಇಲ್ಲಿ ನೋಡ್ತಾ ಇದ್ವಿ. ಸೊ ಒಂದು ಲೋವರ್ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಇಲ್ಲಿ ನೋಡ್ತಾ ಇರ್ಲಿಲ್ಲ. ಯಾವಾಗ ಇದೇ ಒಂದು ಕಾಯಿಲೆ 2ನೇ ಹಂತದಿಂದ 3ನೇ ಹಂತಕ್ಕೆ ತಲುಪ್ತಾ ಇದೆ, ಸೊ ನೆಕ್ಸ್ಟ್ ಅದು ಇಫೆಕ್ಟ್ ಮಾಡ್ತಕ್ಕಂತ ಒಂದು ಜಾಗ ಅಥವಾ ಭಾಗ ದೇಹದಲ್ಲಿ ನೋಡೋದಾಗಿದ್ರೆ ನಮ್ಮ ಒಂದು ಶ್ವಾಸಕೋಶ ಅಂತ ಹೇಳ್ತೀವಿ, ಅಥವಾ ಉಸಿರಾಟದ ಟ್ಯೂಬ್ ಅಂತ ಹೇಳ್ಬೋದು. ಯಾವಾಗ ಉಸಿರಾಟದ ಟ್ಯೂಬ್ ಅಲ್ಲೂ ಕೂಡ ಈ ಒಂದು ಇನ್ಫೆಕ್ಷನ್ ಅದು ಹರಡೋದಕ್ಕೆ ಶುರು ಆಗ್ತಾ ಇದೆ. ಸೊ ಇನ್ಫೆಕ್ಷನ್ ಯಾವಾಗ ಹರಡಕ್ ಶುರು ಆಗ್ಬಿಡುತ್ತೆ, ಆ ಟ್ಯೂಬ್ ಒಳಗಡೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದ್ರೆ ಊತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಯಾವ ರೀತಿ ಆ ಊತ ಬೆಳೆಯೋದಕ್ಕೆ ಶುರು ಆಗ್ಬಿಡತ್ತೆ, ಆ ರೀತಿ ನಮ್ಗೆ ಉಸಿರು ತಗೊಳ್ಳೋದ್ರಲ್ಲೂ ಕೂಡ ಸಮಸ್ಯೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಅದ್ರಲ್ಲೂ ನೋಡಿರ್ಬೋದು, ಈಗ ನೀವು 24 hours ನಾವು ಬ್ರೀತ್ ಮಾಡ್ತಾ ಇದ್ದೀವಿ, ಅದು ಅನ್ಕಾನ್ಶಿಯಸ್ ಮೈಂಡ್ ಇಂದ. ನಾವೇನು ಉಸಿರು ತಗೊಳ್ತಾ ಇದ್ದೀವಿ, ಸೊ ನಮ್ಗೆ ಗೊತ್ತಾಗ್ದೇನೆ ನಾವು ಉಸಿರು ತಗೊಳ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ. ಸೊ ಯಾವಾಗ ಈ ಒಂದು ಇನ್ಫೆಕ್ಷನ್ ಈ ಒಂದು ಉಸಿರಾಟದ ಟ್ಯೂಬ್ ಅಲ್ಲೂ ಹರಡ್ತಾ ಇದೆ ಅಂದಾಗ ಆ ಉಸಿರು ತಗೊಳ್ಳೋದ್ರಲ್ಲೂ ಕೂಡ ಕಾನ್ಶಿಯಸ್ ಮೈಂಡ್ ಇಂದ ನಾನು ಉಸಿರಾಟ ಮಾಡಬೇಕು ಅನ್ನೋ ಸ್ಥಿತಿಗೆ ಎಷ್ಟೋ ಜನ ಹೋಗ್ತಿದ್ದಾರೆ. ನನಗೆ ಉಸಿರು ತಗೊಳ್ತಾ ಇಲ್ಲ, ತಗೊಳಕ್ ಆಗ್ತಾ ಇಲ್ಲ, ಮೇಲ್ ಉಸಿರು ತಗೊಳ್ತಾ ಇರ್ತೀನಿ, ಸ್ವಲ್ಪ ಓಡಿದ್ರು ಸಾಕು ನನಗೆ ತುಂಬಾ ಈ ಒಂದು ಉಬ್ಸ ಕಾಣಿಸೋದಕ್ಕೆ ಶುರು ಆಗ್ತಾ ಇದೆ, ಎದೆ ಭಾರ ಅನ್ಸ್ಬಿಡುತ್ತೆ, ಮತ್ತೆ ಡ್ರೈ ಕಫ್ ಕಂಟಿನ್ಯೂಸ್ ಆಗಿ ಒಣ ಕೆಮ್ಮು ಅನ್ನೋದು ಜಾಸ್ತಿ ಬರೋದಕ್ಕೆ ಶುರು ಆಗ್ತಾ ಇದೆ. ಸೊ ಈ ಎಲ್ಲ ಲಕ್ಷಣಗಳು ಈ ಒಂದು ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಉಬ್ಸ ಅಂತ ಹೇಳ್ತಾ ಇದ್ದೆ ನಾನು, ವೀಸಿಂಗ್ ಅಂತ ಕರಿತೀವಿ. ಜನರಲಿ ಈ ಒಂದು ಕಂಡೀಷನ್ ನಾವು ಅಸ್ತಮಾ ಸ್ಟೇಜ್ ಅಲ್ಲಿ ನೋಡ್ತಕ್ಕಂಥದ್ದು. ಆದ್ರೆ ಬ್ರಾಂಕೈಟಿಸ್ ಅಲ್ಲೂ ಕೂಡ ಯಾವಾಗ ಒಂದು ಸ್ಟುಮಿಲೈಗೆ ನಮ್ಮ ದೇಹ ರಿಪೀಟೆಡ್ ಆಗಿ ಎಕ್ಸ್ಪೋಸ್ ಆಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಈಗ ಡಸ್ಟ್ ಅಲ್ಲೇ ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಆ ಸಮಯದಲ್ಲಿ ರಾತ್ರಿ ಮಲಗಿದಾಗ ನನಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಅಥವಾ ಜಾಸ್ತಿ ಕೋಲ್ಡ್ ಪದಾರ್ಥಗಳು ಏನಾದ್ರೂ ತಿಂದಿದ್ದೀನಿ ಇವತ್ತು, ಅವತ್ ರಾತ್ರಿ ನನಗೆ ಉಸಿರಾಟದ ಸಮಸ್ಯೆ ಆಗಿರುತ್ತೆ, ಮಿಕ್ಕಿರೋ ಟೈಮಲ್ಲಿ ನಾನು ಆರಾಮಾಗೆ ಇರ್ತಾ ಇದ್ದೀನಿ, ಹಾಗಿದ್ರೆ ನಾನು ಇದು ಬಿಡ್ಬೇಕಾ ಅನ್ನೋ ತರ ಎಷ್ಟೋ ಜನ ಪೇಷಂಟ್ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಕಾರಣ ಆಗ್ತಾ ಇರೋದು ಒಂದು ಸ್ಟುಮಿಲೈ ಇಂದ, ಆದ್ರೆ ಅದಕ್ಕೆ ಒಳಗಡೆ ಕಾರಣ ನೋಡೋದಾಗಿದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯಿಂದ ಏನ್ ಇನ್ಫೆಕ್ಷನ್ ಒಳಗಡೆ ಬೆಳೀತಾ ಇದೆ ಅದ್ರ ಮೂಲಕ ಈ ಕಾಯಿಲೆ ಅನ್ನೋದು ಹುಟ್ಕೊಂಡಿರೋದು. ಸೊ ಈ ರೀತಿ ಆ ಕಾಯಿಲೆ ಹುಟ್ಕೊಂಡಿದೆ ಅಂದಾಗ ಫಸ್ಟ್ ಆ ಮೂಲ ಕಾರಣದ ಜೊತೆಗೆ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಬಿಟ್ಟು ಈಗ ಎಷ್ಟೋ ಜನ ಏನ್ ಮಾಡ್ತೀವಿ, ಈಗ ಡಸ್ಟ್ ಅಲ್ಲಿ ಹೋದ್ರೆ ಆಗ್ತಿದೆನಾ, ಆದಷ್ಟು ಡಸ್ಟ್ ಅವಾಯ್ಡ್ ಮಾಡಿದ್ರೆ ಸಾಕು, ಅಥವಾ ಕೋಲ್ಡ್ ಪದಾರ್ಥಗಳಿಂದ ಆಗ್ತಾ ಇದೆನಾ, ಆ ಪದಾರ್ಥಗಳ ಬಿಟ್ರೆ ಆಯ್ತು, ನಾನು ಆರಾಮಾಗಿರ್ತೀನಿ. ಸೊ ಈ ರೀತಿ ಅದನ್ನ ನಿರ್ಲಕ್ಷ್ಯ ಮಾಡ್ಕೊಂಡು ಹಾಗೆ ಮುಂದೂಡ್ತಾ ಇರೋದು ನೋಡ್ತಾ ಇದ್ದೀವಿ. ಎಲ್ಲ ಸಿಂಟಮ್ಯಾಟಿಕ್ ರಿಲೀಫ್ ಅಷ್ಟೇ, ಅದು ನಿಜವಾಗ್ಲು ಪರ್ಮನೆಂಟ್ ಕ್ಯೂರ್ ಅಲ್ಲ. ಹೌದು. ಸೊ ಅದರಲ್ಲೂ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ಈ ಒಣ ಕೆಮ್ಮಾಗಿರ್ಬೋದು, ಎದೆ ಭಾರ ಅನ್ಸೋದಾಗಿರ್ಬೋದು, ಈ ಒಂದು ಸ್ಟುಮಿಲೈಗೆ ಎಕ್ಸ್ಪೋಸ್ ಆದಾಗ ಈ ಒಂದು ವೀಸಿಂಗ್ ಸಮಸ್ಯೆ ಆಗಿರ್ಬೋದು ಕಾಡ್ತಾ ಇದೆ ಅಂದಾಗ, ಸೊ ಆ ಒಂದು ಕಾಯಿಲೆನೆ ನಾವು ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಏನ್ ಹೇಳ್ತಾ ಇದ್ದೀವಿ. ಈ ಒಂದು ಮುನ್ಸೂಚನೆ ಅನ್ನೋದು ತೋರಿಸ್ತಾ ಇದೆ, ಇಲ್ಲಿ ಉಸಿರಾಟದ ಸಮಸ್ಯೆ ಅನ್ನೋದು ಶುರು ಆಗ್ತಾ ಇದೆ. ಸೊ ಆದ್ರೂ ನಿರ್ಲಕ್ಷ್ಯ ಮಾಡಿದಾಗ ಸೊ ಇದೇ ಒಂದು ಕಾಯಿಲೆ 4ನೇ ಹಂತ ಅಥವಾ ಸಿಂಪಲ್ ಆಗಿರೋ ಅಲರ್ಜಿ ಅಸ್ತಮಾ ಕನ್ವರ್ಟ್ ಆಗ್ತಾ ಇರೋದು ಪೇಷಂಟ್ ಅಲ್ಲಿ ತಿಳ್ಕೊಬಹುದು. ಸೊ ನೀವು ಇವಾಗ ನಿರ್ಲಕ್ಷ್ಯ ಅಂತ ಹೇಳಿರಲ್ಲ, ನಿಜ. ಈಗ ಎಷ್ಟೋ ಅಲರ್ಜಿಗಳು ನಮ್ಗೆ ಇರ್ತದೆ, ಹೌದು. ಆ ಮೊಮೆಂಟ್ಗೆ ಅಲರ್ಜಿ ಆಗುತ್ತೆ, ಅದಕ್ಕೆ ಏನೋ ಟೆಂಪ್ರರಿ ಏನೋ ತೊಗೊಳ್ತೀವಿ, ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ ಅಲರ್ಜಿ. ಅದು ಮುಂದೆ ಬೆಳೀತಾ 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 ಅದರಿಂದ ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ? ಹೌದು. ಈಗ ಆ ಒಂದು ಕಾಂಪ್ಲಿಕೇಶನ್ಸ್ ಅಲ್ಲಿ ಅಲರ್ಜಿಯಲ್ಲಿ ನೋಡೋದಾಗಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಅಸ್ತಮನೆ ಅಂತ ಹೇಳ್ಬೋದು. ಸೊ ಈ 4ನೇ ಹಂತಕ್ಕೆ ರೀಚ್ ಆದಾಗ ಏನು ಅಸ್ತಮಾ ಕಂಡೀಷನ್ಗೆ ಪೇಷಂಟ್ ಒಳಗೆ ಆಗ್ತಾ ಇದ್ದಾನೆ, ಸೊ ಅಲ್ಲಿ ಏನಾಗ್ತಾ ಇದೆ, ಈಗ ಅಲರ್ಜಿಕ್ ಬ್ರಾಂಕೈಟಿಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಡಸ್ಟಿಗೆ ಅಥವಾ ಕೋಲ್ಡ್ ಪದಾರ್ಥಗಳು ತಗೊಂಡಾಗ ಅಥವಾ ವೆದರ್ ಅಲ್ಲಿ ವ್ಯತ್ಯಾಸ ಆದಾಗ ಮಾತ್ರ ಈ ಒಂದು ಉಬ್ಬಸ ಅನ್ನೋದು ಕಾಡ್ತಾ ಇತ್ತು. ಆದ್ರೆ ಇದೇ ಒಂದು ಅಸ್ತಮಾ ಕಂಡೀಷನ್ ಏನಾಗ್ತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಸ್ಟುಮಿಲೈ ಅಂತ ಹೇಳ್ತೀವಿ, ಅಂದ್ರೆ ಸ್ಟುಮಿಲೈಗೆ ಎಕ್ಸ್ಪೋಸ್ ಆಗಿ ಅಥವಾ ಬಿಡಿ ಮನೆಯಲ್ಲೇ ಕೂತ್ರು ಕೂಡ ಪ್ರತಿದಿನ ಉಬ್ಬಸ ಅನ್ನೋದು ಕಾಡ್ತಾ ಇದೆ. ಸೊ ಪ್ರತಿದಿನ ನಾನು ಅದಕ್ಕೆ ಮೆಡಿಸಿನ್ಸ್ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ನಾನು ಮಲ್ಕೊಳಕ್ಕೆ ಆಗಲ್ಲ ಅನ್ನೋ ಒಂದು ಕಂಡೀಷನ್ಗೆ ರೀಚ್ ಆಗ್ತಾ ಇರೋದು ಪೇಷಂಟ್ ನೋಡ್ತಾ ಇದೀವಿ. ಅದರಲ್ಲೂ ಕ್ಲಿನಿಕಲ್ ಬಂದಾಗ ನೋಡ್ತಾ ಇರ್ತೀವಿ. ಸೊ ಈ ಒಂದು ಪಂಪ್ ಯೂಸ್ ಮಾಡ್ತಾ ಇದ್ದೀನಿ ಸರ್, ಇನ್ನೊಂದು ಪಂಪ್ ಕೊಟ್ಟಿದ್ದಾರೆ ಈಗ. ಸೊ ಆ ಇನ್ಹೇಲರ್ಸ್ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಇನ್ಹೇಲರ್ ಯೂಸ್ ಮಾಡ್ತಾ ಹೋದಷ್ಟು ಸೊ ತಕ್ಕ ಮಟ್ಟಿಗೆ ರಿಲೀಫ್ ಅಂತೂ ಸಿಗ್ತಾ ಇರುತ್ತೆ. ಸೊ ಅದು ಇಲ್ಲ ಅಂತ ಹೇಳಕ್ ಆಗಲ್ಲ. ಆದ್ರೆ ಅದರಿಂದ ಎಷ್ಟೋ ಜನರಿಗೆ
ಈ ಒಂದು ಸೈಡ್ ಎಫೆಕ್ಟ್ಸ್ ಆಗ್ತಾ ಇರೋದು ಪೇಷಂಟ್ ಗಳಲ್ಲಿ ನೋಡ್ತಾ ಇದೀವಿ. ಈ ಒಂದು ಚಿಕ್ಕ ಮಕ್ಕಳಲ್ಲೂ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದೀವಿ. 10 ವರ್ಷ 12 ವರ್ಷದ ಮಕ್ಕಳು ಇರ್ತಾರೆ, ನೆಬ್ಲೈಸೇಷನ್ ಕೊಟ್ಟಿದೀವಿ ಸರ್, ಆರಾಮಾಯ್ತು ಅವನಿಗೆ, ಅಥವಾ ಇನ್ಹೇಲರ್ ಕೊಟ್ಟಿದ್ವಿ ಅವಾಗ ಸ್ವಲ್ಪ ಆರಾಮ ಆಗ್ತಾ ಇದೆ. ಆದ್ರೆ ಈ ರೀತಿ ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಿರಾಯ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಆ ಸ್ಟಿರಾಯ್ಡ್ಸ್ ಗಳನ್ನ ಕೊಡ್ತಾ ಇದೀವಿ ಅಂದ್ಮೇಲೆ ದೇಹದ ಒಂದು ಬೇರೆ ಭಾಗಕ್ಕೂ ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋದು ತುಂಬಾ ಚಾನ್ಸಸ್ ಇದೆ. ಅದರಲ್ಲೂ ಸ್ಟಿರಾಯ್ಡ್ಸ್ ನಾವು ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದೀವಿ ಅಂದಾಗ ಎಷ್ಟೋ ಮಕ್ಕಳಲ್ಲಿ ನೋಡ್ತಾ ಇದೀವಿ, ಒಂದು ಪ್ರೀ ಮ್ಯಾಚುರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಹೇಳ್ತೀವಿ. 18 ವರ್ಷ 20 ವರ್ಷದವ್ರು ಇರ್ತಾರೆ, ಬಿಳಿ ಕೂದಲ ಆಲ್ರೆಡಿ ಬರಕ್ ಶುರು ಆಗ್ತಾ ಇದೆ, ಹೇರ್ ಫಾಲ್ ತುಂಬಾ ಆಗ್ತಾ ಇದೆ, ಅಥವಾ ಅವನೇನು ಊಟನೇ ಮಾಡೋದಿಲ್ಲ ಆದ್ರೂ ವೇಟ್ ಅನ್ನೋದು ದಿನೇ ದಿನೇ ಬೆಳಿತಾನೆ ಇದೆ. ಸೊ ಆದ್ರೆ ಅಷ್ಟೇ ಸುಸ್ತಾಗ್ತಾ ಇದ್ದಾನೆ, ಸ್ವಲ್ಪ ಕೆಲಸ ಮಾಡಕ್ಕೂ ಆಗಲ್ಲ, ಲೇಸಿನೆಸ್ ಜಾಸ್ತಿ ಬೆಳ್ಕೊಳ್ತಾ ಇದೆ, ತುಂಬಾನೇ ನಿದ್ದೆ ಮಾಡ್ತಾನೆ. ಸೊ ಈ ರೀತಿ ಓದಿನಲ್ಲೂ ಕೂಡ ಓದಿರೋದು ನೆನಪಿರ್ತಾ ಇಲ್ಲ, ಫಾರ್ಗೆಟ್ಫುಲ್ನೆಸ್ ಅಂತ ಹೇಳ್ತೀವಿ, ಜ್ಞಾಪಕ ಶಕ್ತಿ ಇಲ್ಲ, ಓದೋದ್ರಲ್ಲಾಗಿರ್ಬೋದು, ಆಕ್ಟಿವಿಟೀಸ್ ಅಲ್ಲಾಗಿರ್ಬೋದು. ಈ ರೀತಿ ಅವರ ಒಂದು ಮಾನಸಿಕವಾಗಿ ಕೂಡ ಈ ಒಂದು ಸಮಸ್ಯೆ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ತರ ಈ ಒಂದು ವೃದ್ಧರಲ್ಲಿ ನೋಡೋದಾಗಿದ್ರೆ ಈಗ 45 ವರ್ಷ 50 ವರ್ಷ 60 ವರ್ಷ ಆದ್ಮೇಲೆ ಈ ತರ ಒಂದು ಪಂಪ್ ಅಥವಾ ಇನ್ಹೇಲರ್ಸ್ ಏನ್ ಯೂಸ್ ಮಾಡ್ತಾ ಇದ್ದಾರೆ, ಅವರಲ್ಲಿ ಏನಾಗ್ತಾ ಇದೆ, ಈ ಒಂದು ಮೂಳೆಗಳಿಗೆ ಇಂಡೈರೆಕ್ಟ್ಲಿ ಅದ್ರ ಮೂಲಕ ಸಮಸ್ಯೆಗೆ ಈಡಾಗ್ತಾರೆ ನಿಜವಾಗ್ಲು. ಸೊ ಅರ್ಲಿ ಏಜ್ ಅಲ್ಲೇ ಒಂದು ಮೂಳೆಗಳ ಡೆನ್ಸಿಟಿ ಕಳ್ಕೊಳ್ತಾ ಇದೆ, ಅಥವಾ ಸಾಂದ್ರತೆ ಅನ್ನೋದು ಕಳ್ಕೊಳ್ಳೋದ್ರ ಮೂಲಕ ಈ ಒಂದು ಆರ್ಥರೈಟಿಸ್ ಅನ್ನೋ ಸಮಸ್ಯೆಗೂ ಕೂಡ ಈಡಾಗ್ತಾ ಇರೋದು ಪೇಷಂಟ್ಸ್ ಅಲ್ಲಿ ನೋಡ್ತಾ ಇದೀವಿ. ಈ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದೀವಿ ಅಂದಾಗ ಆ ಟ್ರೀಟ್ಮೆಂಟ್ ಇಂದ ಕಾಯಿಲೆಯಿಂದ ಹೊರಬರೋದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಹೊರತಾಗಿ ಒಂದು ಕಾಯಿಲೆನ ತೆಗೆದು ಹಾಕ್ಬಿಟ್ಟು ಇನ್ನೂ 10 ಕಾಯಿಲೆಗಳು ಬರ್ತಾ ಇದೆ ಅಂದಾಗ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ರೀತಿ ಉಪಯೋಗ ಆಗ್ತಾ ಇರೋದಿಲ್ಲ. ಒಂದು ಎರಡನೇದಾಗಿ ಬಂದ್ಬಿಟ್ಟು, ಸೊ ಈಗ ಇನ್ಹೇಲರ್ಸ್ ಅಲ್ಲೂ ನಾವು ಕೂಡ ಹೇಳ್ತಾ ಇರ್ತೀವಿ ಎಷ್ಟೋ ಜನ ಪೇಷಂಟ್ಗೆ ತಗೊಳ್ಳೇಬೇಕಾಗತ್ತೆ ಈ ಒಂದು ಕಂಡೀಷನ್ ಅಲ್ಲಿ ಅಂತ. ಈ ಒಂದು ಮೆಡಿಸಿನ್ಸ್ ಏನಿದೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅದರಿಂದ ಹೆಲ್ಪ್ ಆಗುತ್ತೆ ಹೊರತಾಗಿ ಅದನ್ನೇ ಹ್ಯಾಬಿಚುವೇಟ್ ಮಾಡ್ಕೊಳ್ಳೋದು ತಪ್ಪು ಅಂತ ಇಲ್ಲಿ ತಿಳಿಸಬಹುದು. ಬಟ್ ಮೋಸ್ಟ್ ಆಫ್ ದಮ್ ಸ್ಟೆರಾಯ್ಡ್ಸ್ ಅದರಿಂದ ಮಾಡ್ಲೇಬಾರದು ಅನ್ಸುತ್ತೆ. ಹೌದಲ್ವಾ, ನಿಜವಾಗ್ಲು ಅದರಲ್ಲೂ ಅದರಿಂದ ಇಷ್ಟೊಂದೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ ಅಂದಾಗ ಆದಷ್ಟು ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಮಾತ್ರ ಅದನ್ನ ಯೂಸ್ ಮಾಡೋದು, ಮಿಕ್ಕಿರೋ ಟೈಮ್ ಅಲ್ಲಿ ಆದಷ್ಟು ಅದರಿಂದ ದೂರ ಇರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ತಿಳಿಸಬಹುದು. ಡಯಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ರಿ, ಅದೇ ರೀತಿ ನಮ್ಮ ಹೋಮಿಯೋಪತಿಯಲ್ಲಿ ಇಂಥ ಒಂದು ಸಿಚುವೇಶನ್ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು? ಜನರಲಿ ಈಗ ಒಂದು 10 to 15% ಏನಿದೆ ನಾವು ಮ್ಯಾನೇಜ್ಮೆಂಟ್ ವೈಸ್ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಭಾಗದಲ್ಲಿ ಬಂದಾಗ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರಿಗೂ ಆಪರೇಷನ್ ಅದು ಗೈಡ್ ಮಾಡ್ತಾ ಇಲ್ಲ, ಮೆಡಿಸಿನ್ಸ್ ಮೂಲಕನೇ ಆ ಒಂದು ಸಮಸ್ಯೆಯಿಂದ ಹೊರಬರೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಆ ಒಂದು ಮೆಡಿಸಿನ್ಸ್ ಅಲ್ಲಿ ನೋಡೋದಾಗಿದ್ರೆ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ನ್ಯಾನೋ ಅಂದ್ರೆ ಒಂದು ಮೈನ್ಯೂಟ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ. ಅದ್ರ ಮೂಲಕ ನಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಸೊ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟು ಮೆಡಿಸಿನ್ಸ್ ಅನ್ನೋದು ಇಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗ ಒಂದು 10 ಜನ ಅಸ್ತಮದಿಂದ ಸಫರ್ ಆಗ್ತಾ ಇದ್ದಾರೆ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ನಾನು ಒಂದೇ ಮೆಡಿಸಿನ್ಸ್ ಕೊಡ್ತೀನಿ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಆ ಕಾಯಿಲೆ ಯಾಕೆ ಬಂತು, ಅವರಲ್ಲಿ ಬಂದಿರೋದಕ್ಕೆ ಏನೆಲ್ಲ ಕಾರಣಗಳಿದೆ, ಅವರ ಒಂದು ದೈಹಿಕ ಸ್ಥಿತಿ ಹೇಗಿದೆ, ಸೊ ಅವರ ಒಂದು ಮಾನಸಿಕ ಸ್ಥಿತಿ ಹೇಗಿದೆ, ಅದನ್ನೆಲ್ಲ ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಬುಡ ಸಮೇತ ಅದನ್ನ ತೆಗೆದುಹಾಕೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ 3 ಹಂತಗಳಾಗಿ ಇಲ್ಲಿ ಮೆಡಿಸಿನ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಮೊದಲನೇ ಹಂತ ಕಾಯಿಲೆ ಯಾಕೆ ಬಂತು, ಏನ್ ಕಾರಣ ಇದೆ, ಸೊ ಫಸ್ಟ್ ಆ ಕಾರಣನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಒಂದ್ಸಲ ಯಾವಾಗ ಕಾರಣ ತೆಗೆದುಹಾಕೋಕ್ ಹೆಲ್ಪ್ ಆಗ್ತಾ ಇದೆ, ಆ ಕಾಯಿಲೆ ರಿಲೇಟೆಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಅದನ್ನ ಕಂಪ್ಲೀಟ್ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ಅದ್ರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರ್ತಾ ಇಲ್ಲ ಅಂದಾಗ ಆಲ್ರೆಡಿ ಏನ್ ಬೆಳೆದು ಕೂತಿದೆ ಆ ಸಮಸ್ಯೆ, ಅದನ್ನ ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬಂದ್ಬಿಟ್ಟು ಅದರಿಂದ ಏನು ಹೊರಗಡೆ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ ಮುಚ್ಚಾಕೋದಕ್ಕೆ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಇಲ್ಲಿ ಹೆಲ್ಪ್ ಆಗ್ತಾ ಇದೆ. ಕಾರಣ ಕ್ಲಿಯರ್ ಆಯ್ತು, ಕಾಯಿಲೆ ಕ್ಲಿಯರ್ ಆಯ್ತು, ಕಾಯಿಲೆ ಮುಗಿದೋಗಿದೆ ಅಂತ ಸಡನ್ ಆಗಿ ಮಾತ್ರೆಗಳನ್ನ ನಿಲ್ಲಿಸ್ತಾ ಇಲ್ಲ. ಯಾಕಂದ್ರೆ ಕಾಯಿಲೆನ ವಾಸಿ ಮಾಡೋದು ಅಥವಾ ಸರಿಪಡಿಸೋದು ಎಷ್ಟು ಮುಖ್ಯ ಇದೆನೋ, ನಾಳೆ ಮೆಡಿಸಿನ್ಸ್ ಬಿಟ್ಟಾದ್ಮೇಲೆ ಆ ಕಾಯಿಲೆ ಮತ್ತೆ ತಿರುಗಿ ಬರುತ್ತಾ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಅದು ಮತ್ತೆ ತಿರುಗಿ ಬರದೇ ಇರೋ ತರ ಒಂದಿಷ್ಟು ಪ್ರಿವೆಂಟಿವ್ ಮೆಡಿಕೇಶನ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅದು ನಮ್ಮ ಹೋಮಿಯೋಪತಿಯಲ್ಲಿ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ, ಎಷ್ಟೋ ಜನರಿಗೆ ಹೆಲ್ಪ್ ಮಾಡ್ತೀವಿ ಅನ್ನೋದು ಕೂಡ ತಿಳಿಸಬಹುದು. ಫ್ಯಾಂಟಾಸ್ಟಿಕ್, ಬಹಳಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಅಲರ್ಜಿ ಮತ್ತು ಆಸ್ತಮಾ ಬಗ್ಗೆ
ನಮಗೆ ಸಾಕಷ್ಟು ಮಾಹಿತಿನ ಡಾಕ್ಟರ್ ಕೊಟ್ಟಿದ್ದಾರೆ. ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಇದು ಹೇಗಾಗತ್ತೆ, ಮತ್ತು ಇದಕ್ಕೆ ನಾವು ಪರಿಹಾರವನ್ನ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿ ತಗೋಬಹುದು ಎಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಮತ್ತೊಮ್ಮೆ ಹೇಳ್ತೀನಿ, ಆರೋಗ್ಯವೇ ಭಾಗ್ಯ. ಉತ್ತಮ ಆರೋಗ್ಯಕ್ಕೆ ನಮ್ಮ ಹೋಮಿಯೋಪತಿಯೇ ಯೋಗ್ಯ. ಇಲ್ಲಿಗೆ ನಮ್ಮ ಇವತ್ತಿನ ನಮ್ಮ ಹೋಮಿಯೋಪತಿ ವಿತ್ ಸಿಹಿ ಕೈ ಚಂದ್ರನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಡಿಮನ ಮುಕ್ತಿ ನಾಗನ ಕ್ಷೇತ್ರಕ್ಕೆ ಸರ್ಪಶಾಂತಿ, ಕಾಳಸರ್ಪಶಾಂತಿ ಹೋಮ, ನಾಗಪ್ರತಿಷ್ಠೆ ಇನ್ನಿತರ ಶಾಂತಿ ಪೂಜೆಗಳು ಹಾಗೂ ನಿಮ್ಮೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡಲಿದ್ದಾರೆ ಮುಕ್ತಿ ನಾಗ ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯನವರು. ಈ ಸರ್ಪ ಶಾಪಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಅವರ ಜಾತಕದ ಕುಂಡಲಿಯನ್ನ ಸರಿಯಾಗಿ ಅಧ್ಯಯನವನ್ನ ಮಾಡಿದಾಗ ಇದು ಯಾವ ಕಾಲದಲ್ಲಿ ಬಂದಿರಬಹುದು ಅನ್ನುವಂಥದ್ದನ್ನ ನಾವು ಗುರುತಿಸಿಕೊಳ್ಳೋದಿಕ್ಕೆ ಸಾಧ್ಯ. ವೀಕ್ಷಿಸಿ ಮುಕ್ತಿ ನಾಗ ನೇರ ಪ್ರಸಾರ ಇಂದು ಬೆಳಗ್ಗೆ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ಏನೋ ಪುಟ್ಟ, ಒಬ್ನೇ ಕೈ ತುತ್ತು ತಿಂತಾ ಇದ್ಯಾ? ಅವನೊಬ್ನೇ ಎಲ್ಲಮ್ಮ ತಿಂತಾ ಇದ್ದಾನೆ, ಇಲ್ಲೋಡು ನಾನು ತಿಂತಾ ಇದ್ದೀನಿ. ಅಜ್ಜಿ, ನಿಮ್ಗೂ ಫುಡ್ಡಾ? ಈ ವಯಸ್ಸಲ್ಲೇ ಬೇಕಮ್ಮ ಪೌಷ್ಟಿಕ ಆಹಾರ. ಜೀವಕ್ಕೆ ಬಲ ಕೊಡೋದು ಈ ಜೀವ ಬಲ. ಇದು ನೈಜ ನೈಸರ್ಗಿಕ ಕನ್ನಡ ನೆಲದ ಕಸ್ತೂರಿ. ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ತಲೆಕೂದಲು ಉದುರುವುದಕ್ಕೆ ಹಲವಾರು ಕಾರಣಗಳಿವೆ. ಆಹಾರ ಸೇವನೆ ರೀತಿಗಳು, ಆಹಾರ ಪೌಷ್ಟಿಕ ಕೊರತೆಗಳು, ಆನುವಂಶಿಕ ಮೊದಲಾದ ಕಾರಣಗಳಿವೆ. ಹೀಗೆ ಕೂದಲು ಉದುರುವುದು ಬಿಡುವುದು ಸರಿಯಲ್ಲ. ಅದನ್ನು ಪ್ರಾರಂಭದಲ್ಲೇ ಸರಿಪಡಿಸಬೇಕು. ಕೂದಲು ಬೆಳೆಯಲು ಸಹಾಯಕವಾದ ಖನಿಜಾಂಶಗಳು, ಧಾತುಗಳು ಸೇರಿಸಲ್ಪಟ್ಟ ಜೀವಾಮೃತಂ. ಕೂದಲು ಉದುರುವುದು ತಡೆಯಲು ಮತ್ತು ಕೂದಲು ಸಮೃದ್ಧವಾಗಿ ಬೆಳೆಯಲು ನಾನು ಸಜೆಸ್ಟ್ ಮಾಡುತ್ತೇನೆ ಜೀವಾಮೃತ. ಶುರು ಮಾಡಿದ 21 ದಿನಗಳಲ್ಲೇ ನಿಮಗೆ ವ್ಯತ್ಯಾಸ ಕಾಣುತ್ತದೆ. ಆರೋಗ್ಯಕರವಾದ ಮತ್ತು ಬಲವಾದ ಕೂದಲಿಗೆ ಸೇವಿಸಿ ಜೀವಾಮೃತ. ಜೀವಾಮೃತ, ದಿ ಆಯುರ್ವೇದಿಕ್ ವೇ ಫಾರ್ ಕಂಪ್ಲೀಟ್ ಹೇರ್ ಕೇರ್. ಸಾರಿ ಅಣ್ಣ, ಸ್ವಲ್ಪ ರೈಟ್ ಹೋಗಿ. ಸಾಧಾರಣ ರಿಮೋಟ್ ಹೊಂದಿರುವ ಸೆಟ್ ಟಾಪ್ ಬಾಕ್ಸ್ ಖರೀದಿಸಿದ್ರೆ ಹೀಗೆ ಆಗುತ್ತದೆ. ಕೇವಲ D2H HD RF ನ ಜೊತೆ ಬರುತ್ತದೆ ಅಡ್ವಾನ್ಸ್ ರೇಡಿಯೋ ಫ್ರೀಕ್ವೆನ್ಸಿ ರಿಮೋಟ್. ಯಾವುದೇ ದಿಕ್ಕಿನಲ್ಲೂ ಇದು ಕಾರ್ಯಾಚರಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮಗೆ 9115691156 ನಲ್ಲಿ ಕರೆ ಮಾಡಿ ಅಥವಾ www.d2h.com ನಲ್ಲಿ ಲಾಗ್ ಆನ್ ಮಾಡಿ. D2H ವಿಭಿನ್ನ ವ್ಯೂ. ನಿಮ್ಮ ಕೈ ಬೆರಳುಗಳಲ್ಲೇ ಅಡಗಿದೆ ನಿಮ್ಮ ಆರೋಗ್ಯ. ನೀವ್ ಎಲ್ಲಿರ್ತೀರೋ ಅಲ್ಲೇ ಅಭ್ಯಾಸ ಮಾಡುವಂತದ್ದು ಯೋಗ ಮುದ್ರೆ. ಗ್ಯಾಸ್ಟ್ರಿಕ್ ಅಸಿಡಿಟಿ, ಆರ್ಥರೈಟಿಸ್, ಬ್ಯಾಕ್ ಪೇನ್ ಇರಬಹುದು ಅಥವಾ PCOD, ಒಬೆಸಿಟಿ, ಇದು ಎಲ್ಲದಕ್ಕೂ ಕೂಡ ಸರಳವಾದ ಚಿಕಿತ್ಸೆನೇ ಯೋಗ ಮುದ್ರೆ. ಯೋಗ, ಪ್ರಾಣಾಯಾಮ, ಮುದ್ರಾ, ಕಾಸ್ಮಿಕ್ ಎನರ್ಜಿ ಹೀಲಿಂಗ್ ಹಾಗೂ ನೈಸರ್ಗಿಕವಾಗಿ ಸಿಗುವಂತ ನಾರುಬೇರುಗಳ ಕಷಾಯಗಳಿಂದ ಎಲ್ಲ ಕಾಯಿಲೆಗಳಿಗೂ ಸೂಕ್ತ ಪರಿಹಾರ. ವೀಕ್ಷಿಸಿ ಮುದ್ರಾ ಥೆರಪಿ ಇಂದು ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಪ್ರಕೃತಿಯ ಮಡಿಲಲ್ಲಿರುವ ವಿಶೇಷ ಗಿಡಮೂಲಿಕೆಗಳಿಂದ ತಯಾರಿಸಲಾದ ನೈಸರ್ಗಿಕ ಔಷಧಿ ಮಿರಾಕಲ್ ಡ್ರಿಂಕ್ಸ್. ಅನಾರೋಗ್ಯದಿಂದ ಜೀವನೋತ್ಸಾಹದ ಕಡೆಗೆ ನಿಮ್ಮನ್ನ ಕೊಂಡೊಯ್ಯುತ್ತದೆ. 100% ನ್ಯಾಚುರಲ್ ಆಯುಷ್ ಇಲಾಖೆಯಿಂದ ಪ್ರಮಾಣೀಕೃತಗೊಂಡಿದೆ. ನಿಮ್ಮ ಆರೋಗ್ಯ ರಕ್ಷಣೆಗೆ ಮಿರಾಕಲ್ ಡ್ರಿಂಕ್ಸ್. ಫಿಟ್ಸ್, ಸ್ಟ್ರೋಕ್, ವೆರಿಕೋಸ್ ವೆನ್ಸ್, ಮಧುಮೇಹ,
ಗ್ಯಾಂಗ್ರೀನ್, ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ 170ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಮಿರಾಕಲ್ ಡ್ರಿಂಕ್ಸ್ ನಲ್ಲಿದೆ ಶಾಶ್ವತ ಪರಿಹಾರ. ವೀಕ್ಷಿಸಿ ಮಿರಾಕಲ್ ಡ್ರಿಂಕ್ಸ್ ನೇರ ಪ್ರಸಾರ ಇಂದು ರಾತ್ರಿ 7 ಗಂಟೆಗೆ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ. ಕೊರೋನಾ ಸೋಂಕು ಹೇಗೆ ಹರಡುತ್ತೆ ಗೊತ್ತಾ? ಸೋಂಕಿತ ವ್ಯಕ್ತಿ ಸೀನಿದಾಗ ಮತ್ತು ಕೆಮ್ಮಿದಾಗ, ಸೋಂಕಿತ ವ್ಯಕ್ತಿಯೊಂದಿಗೆ ನಿಕಟ ಸಂಪರ್ಕವಿದ್ದಾಗ, ಸೋಂಕಿತ ವ್ಯಕ್ತಿಯ ಹಸ್ತಲಾಘವ ಮುಟ್ಟಿದರೆ, ಸ್ವಚ್ಛಗೊಳಿಸದ ಸ್ಥಳಗಳಲ್ಲಿ ಹೋಗುವುದರಿಂದ, ಸುರಕ್ಷಿತವಲ್ಲದ ಕೈಗಳಿಂದ ಕಣ್ಣು, ಮೂಗು, ಬಾಯಿಯನ್ನು ಮುಟ್ಟುವುದರಿಂದ. ಆಯುಷ್ ಟಿವಿ ವೆಲ್ನೆಸ್ ಅಂಡ್ ಲೈಫ್ ಸ್ಟೈಲ್ ಚಾನೆಲ್. ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬದವರಿಗೆ ಹಾಗೂ ನಿಮ್ಮೂರಿನ ರೋಗಿಗಳಿಗೆ ನೀವೇ ನಾಟಿ ವೈದ್ಯರಾಗಿದ್ದೀರಾ. ತಲೆಮಾರುಗಳಿಂದ ನೀವು ನೀಡೋ ನಾಟಿ ಔಷಧಿ ರೋಗಿಗಳನ್ನ ಗುಣಮುಖರನ್ನಾಗಿಸಿದೆಯಾ? ವೀಕ್ಷಕರೇ, ನೀವು ಸಹ ನಿಮ್ಮ ಹಳ್ಳಿ, ಪಟ್ಟಣ, ನಗರಗಳಲ್ಲಿ ಇಂತಹ ನಾಟಿ ವೈದ್ಯರಿದ್ದರೆ ಕೂಡಲೇ ಸಂಪರ್ಕಿಸಿ. ನಶಿಸಿ ಹೋಗುತ್ತಿರುವ ನಾಟಿ ವೈದ್ಯ ಪದ್ಧತಿಯನ್ನ ಪ್ರಚಾರ ಮಾಡೋಣ. ನಾಟಿ ವೈದ್ಯ ಪದ್ಧತಿಯನ್ನು ಜಗತ್ತಿಗೆ ತೋರಿಸೋಣ. ವೀಕ್ಷಿಸಿ ಆಯುಷ್ ಟಿವಿಯ ವಿಶೇಷ ಕಾರ್ಯಕ್ರಮ ನಾಟಿ ವೈದ್ಯ. ಇದು ತಲೆಮಾರು ವೈದ್ಯ ಪದ್ಧತಿ. ಶೀಘ್ರದಲ್ಲಿ ನಿಮ್ಮ ನೆಚ್ಚಿನ ಆಯುಷ್ ಟಿವಿಯಲ್ಲಿ ಮಾತ್ರ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಹೇಗೆ? ದಿನವಿಡೀ ಕುಡಿಯುತ್ತೀರಿ. ಅಡುಗೆಯಲ್ಲಿ ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಲವಂಗಗಳನ್ನು ಹೆಚ್ಚಾಗಿ ಬಳಸಿ. ಬೆಳಗ್ಗೆ 1 ಚಮಚ ಚವನಪ್ರಾಶನ ಸೇವಿಸುವುದು ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರುವವರು ಸಕ್ಕರೆ ರಹಿತ ಚವನಪ್ರಾಶವನ್ನ ಸೇವಿಸಿ. ಪುದೀನ ಎಲೆ ಅಥವಾ ಓಮದ ಕಾಳುಗಳನ್ನು ಕುದಿಯುವ ನೀರಿನಲ್ಲಿ ಹಾಕಿ ಹಬೆಯನ್ನು ದಿನಕ್ಕೆ 1 ಬಾರಿ ತೆಗೆದುಕೊಳ್ಳಬೇಕು. ಅರ್ಧ ಟೀ ಚಮಚ ಅರಿಶಿನ ಪುಡಿಯನ್ನು 150 ಮಿಲಿ ಬಿಸಿ ಹಾಲಿಗೆ ಸೇರಿಸಿ ದಿನಕ್ಕೆ 2 ಬಾರಿ ಸೇವಿಸುವುದು ಉತ್ತಮ. ಕೆಮ್ಮು ಹಾಗೂ ಗಂಟಲು ಕೆರೆತ ಇದ್ದಾಗ ಲವಂಗದ ಪುಡಿಯನ್ನು ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸಿ. ಬೆಳಗ್ಗೆ ಮತ್ತು ಸಂಜೆ 2 ಬಾರಿ ಮೂಗಿನ 2 ಹೊಳ್ಳೆಗಳಿಗೂ 2 ಹನಿ ತುಪ್ಪ ಅಥವಾ ಸಾಸಿವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಬಿಡಿ. ತುಳಸಿ, ದಾಲ್ಚಿನಿ, ಕಾಳುಮೆಣಸು, ಶುಂಠಿ ಹಾಕಿದ ಹರ್ಬಲ್ ಟೀ ದಿನಕ್ಕೆ 2 ಬಾರಿ ಕುಡಿಯಿರಿ. ಅಗತ್ಯವಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಗೂ ಲಿಂಬೆ ಹುಳಿ ಸೇರಿಸಿಕೊಳ್ಳಿ. 1 ಚಮಚ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು 2 ರಿಂದ 3 ನಿಮಿಷ ಬಾಯಲ್ಲಿಟ್ಟುಕೊಂಡು ಉಗುಳಬೇಕು. ನಂತರ ಬಿಸಿ ನೀರಿನಿಂದ ಬಾಯಿ ಮುಕ್ಕಳಿಸಬೇಕು. ಇದನ್ನು ದಿನಕ್ಕೆ 2 ಬಾರಿ ಮಾಡುವುದು ಒಳ್ಳೆಯದು. ಪ್ರತಿದಿನ ಬೆಳಗ್ಗೆ ಕನಿಷ್ಠ ಅರ್ಧ ಗಂಟೆ ಯೋಗಾಸನ, ಪ್ರಾಣಾಯಾಮ ಹಾಗೂ ಧ್ಯಾನಗಳನ್ನು ಮಾಡಿ. ಜಗತ್ತಿನ ವಿಸ್ಮಯಕಾರಿ ಆರೋಗ್ಯಕರ ವಿಚಾರಗಳನ್ನು ತಿಳಿಸುವುದೇ ಆಯುಷ್ ಟಿವಿಯ ನಿಗೂಢ ವಿಸ್ಮಯ ಕಾರ್ಯಕ್ರಮ. ಸತ್ಯ ಮಿಥ್ಯಗಳ ಜೊತೆಗೆ ಒಳೆತು ನಡೆದಿದ್ದರೆ ಆ ಶಕ್ತಿಯನ್ನು ನಾವು ಪ್ರಚಾರ ಮಾಡೋಣ. ಮನುಷ್ಯನ ಜ್ಞಾನಕ್ಕೂ ಶಕ್ತಿಗೂ ಮೀರಿದ್ದೇ ಈ ನಿಗೂಢ ವಿಸ್ಮಯ. ಈ ರೀತಿ ವಿಸ್ಮಯಕಾರಿ ಸಂಗತಿಗಳು